ಎಷ್ಟೋ ಜನ ಮಲಗಿಬಿಟ್ಟಿರ್ತಾರೆ. ಮಲಗಿ 12 ಗಂಟೆ ಅಮೋಘ ನಿದ್ದೆ ಮಾಡಿರ್ತಾರೆ, 6ರಿಂದ 6ವರೆಗೂ ಮಾಡಿರ್ತಾರೆ. ಮಲಗಿದ ಮೇಲೂ ಕೂಡ ಹಾಸಿಗೆ ಮೇಲೆ ಕೂತಿರ್ತಾರೆ, ಹಾಗೇನೆ ಆಕಳಿಸ್ಕೊಂಡು ಮಾಡಿಕೊಂಡು ಏನೋ ನೋಡಿಕೊಂಡು. ಇನ್ನೂ ಈ ಲೋಕಕ್ಕೆ ಬಂದಿರಲ್ಲ. ಅವ್ರಿಗೆ ಇನ್ನೊಂದು ಹೇಳಲೇಬೇಕಾಯಿತು, ಏನಂತ? ಉತ್ತಿಷ್ಠತ ಜಾಗೃತ ಅಂತ ಹೇಳಲೇಬೇಕಾಯಿತು. ಪ್ರಾಪ್ಯ ವರಾನ್ನಿಭೋದತ, ಒಳ್ಳೆ ಮಧ್ವಾಚಾರ್ಯಂಥ ಗುರುಗಳು ಸಿಕ್ಕಿರುವಾಗ ತತ್ವಜ್ಞಾನ ಸಂಪಾದನೆ ಮಾಡಿ ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಹಿಡಿಯೋ ಅಂತ ದಾಸರು ಕೂಡ ಹೇಳಿದಂತೆ ನಾವು ಅದನ್ನು ಹಿಡಿಬೇಕು. ಅಂತೂ ವೇದಿವ್ಯಾಸ ದೇವರು ಮಹಾಭಾರತವನ್ನು ರಚನೆ ಮಾಡಿದರು. ಯಾತಕ್ಕೆ ಅಂದರೆ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀ ನ ಶುದಿ ಗೋಚರ ಇತಿ ಭಾರತಮಾಖ್ಯಾನಂ ಕೃಪೆಯ ಮುನಿನಾಕೃತಂ. ಅಂದರೆ ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳಿಗೆ ವೇದವಿದ್ಯಾಧಿಕಾರ ಇಲ್ಲ, ಸ್ತ್ರೀಯರಿಗೆ ವೇದವಿದ್ಯಾಧಿಕಾರ ಅದು ಹೇಳಾಯ್ತಲ್ಲ. ಉಪನಯನ ಇಲ್ಲ, ಅದಕ್ಕೋಸ್ಕರ ಇಲ್ಲ. ಉಪನಯನ ಇಲ್ಲ ಅಂದರೆ ಉಪನಯನ ಮಾಡಿ ಉಪದೇಶ ಕೊಟ್ಟರೆ ಆಯ್ತು ಅಷ್ಟೆ. ಅಂದರೆ ಅದು ಒಂದೇ ದೊಡ್ಡ ವಿಚಾರವಲ್ಲ. 8 ವರ್ಷಕ್ಕೆ ಉಪನಯನ ಮಾಡಬೇಕು. ಅಷ್ಟವರ್ಷಂ ಬ್ರಾಹ್ಮಣಂ ಉಪನೀತ ತಮ್ಮ ಅಧ್ಯಾಪಯೀತ ಅಂತ ಹೇಳಿದಂತೆ ಉಪನಯನ ಮಾಡೋದಾದರೆ ಶಾಸ್ತ್ರಜ್ಞಾನಕ್ಕಾಗಿ 8 ವರ್ಷಕ್ಕೆ ಮಾಡೋದು. ಇವಳಿಗೂ 8 ವರ್ಷಕ್ಕೆ ಉಪನಯನ ಮಾಡೋಣ. 12 ವರ್ಷದ ತನಕ ಪರವಾಗಿಲ್ಲ. ಆಮೇಲೆ ಪ್ರಾರಂಭ ಶುರು ಆಗುತ್ತೆ ಅವರಿಗೆ. ಬ್ರಹ್ಮಹತ್ಯೆ, ಇಂದು ದೇವರ ಪಡ್ಕೊಂಡಿದ್ದ ಬ್ರಹ್ಮಹತ್ಯೆ ಶುರು ಆಯಿತು. ಆಗ ಜನಿವಾರಗಳೆಲ್ಲ ತೊಂದರೆಗಳು, ಅದಕ್ಕೋಸ್ಕರ ಅದು ಇಲ್ಲ ಅಂತ ಒಂದು ಹೇಳಿದರು. ಆಯಿತು, ಅದಾಯಿತು, ಅದಕ್ಕೇನು ಬೇರೆ ಮಾರ್ಗ ಮಾಡಿ ಬಿಡ್ರಿ, ಏನು ತೊಂದರೆ ಇಲ್ಲ. ಜನಿವಾರ ಮೊದಲೇ 3 ದಿವಸ ಆಗ್ತೀವಿ ಗೊತ್ತಾಗಲು ತೆಗೆದಿಟ್ಬಿಟ್ಟಿದ್ರೆ ಆಯಿತು ಅಷ್ಟೇ. ಅದಲ್ಲ. ಯಾಕೆಂದರೆ ವೇದ ಅಧ್ಯಯನ ಮಾಡಬೇಕಾಗಿದ್ದರೆ ಒಂದು ವಿಶಿಷ್ಟವಾದ ಕ್ರಮ ಇದೆ. ಪೂರ್ವಾಭಿಮುಖವಾಗಿಯೇ ಕೂತ್ಕೊಂಡು ಹೀಗೆ ನಿಂತ್ಕೋಬೇಕು, ತಲೆ ಅಲ್ಲಾಡಿಸದಂತೆ. ಹಿಂದಿನ ಕಾಲದಲ್ಲಿ ವೇದಾಧ್ಯಯನ ಮಾಡಿಸುವಾಗ ಪೂರ್ತಿ ಮುಂಡನ, ಜುಟ್ಟು ಮಾತ್ರ ಇಲ್ಲಿರೋದು, ತಲೆ ಮೇಲೆ ಒಂದು ನಿಂಬೆಹಣ್ಣು ಇಡೋದು. ಆಮೇಲೆ ವೇದ ಹೇಳೋ ಅಗ್ನಿಮೀಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ನಾ ತಲೆ ಅಲ್ಲಾಡ್ಸಿನ ಈಗ. ಅದು ತಲೆ ನೀವು ಅಲ್ಲಾಡ್ಸೋಂಥ ಅಭ್ಯಾಸ ಮಾಡ್ಕೊಂಬಿಟ್ರೆ ಅಲ್ಲಾಡಿಸ್ತಾರೆ. ಈ ಮೃದಂಗದವ್ರು ಅದೇ ಅಭ್ಯಾಸ ಮಾಡ್ಕೊಂಬಿಡ್ತಾರೆ. ಅವ್ರು ತಲೆ ಅಲ್ಲಾಡಿಸಲಿಲ್ಲ ಅಂದರೆ ಆ ರಾಗಗಳೇ ಗೊತ್ತಾಗಲ್ಲ. ಅವ ಅದು ಯಾವುದೋ ರಾಗ ಕೊಟ್ಟೋಗ್ತಾರೆ, ಹಂಗಾಗ್ಬಿಡುತ್ತೆ. ನಾವೇನು ತಲೆ ಅಲ್ಲಾಡಿಸೋ ಅಭ್ಯಾಸ ಏನು ಮಾಡ್ಕೋಬೇಕಾಗಿಲ್ಲ. ಯಾವ ವೇದ ಬೇಕಾದ್ರೆ ಹೇಳ್ಬೋದು. ಇಹೇತ್ವೋರ್ಜೇತ್ವ ವಾಯವಸ್ತು ಪಾಯವಸ್ತ ದೇವೋ ವತ್ಸವಿತ ಪ್ರಾರ್ಪಯದು ಶ್ರೇಷ್ಠತಮಾಯ ಕರ್ಮಣೆ. ಇಲ್ಲಿ ತಲೆಯನ್ನು ಅಲ್ಲಾಡಿಸ್ಲಿಲ್ವಲ್ಲ, ಹಾಗೆ ಅಭ್ಯಾಸ ಮಾಡ್ತಾರೆ. ತಲೆ ಅಲ್ಲಾಡಿಸಬಾರ್ದು. ಯಾಕೆಂದರೆ ಇದರಲ್ಲಿ ಹೇಳುವಾಗ, ಶಿಕ್ಷಾಶಾಸ್ತ್ರದಲ್ಲಿ ಹೇಳುವಾಗ, ವೇದವನ್ನು ಅಧ್ಯಯನ ಮಾಡುವವನು ಗೀತಿ, ವೇದಗಳನ್ನು ಸಿನಿಮಾ ರಾಗದಲ್ಲಿ ಹೇಳೋರು, ಹಾಡಿನಂತೆ ಹೇಳ್ಬಿಡೋದು. ಹಂಗೆ ಹೇಳಬಾರ್ದು ಅಂತ ವೇದವನ್ನು. ಸ್ವರ ವ್ಯತ್ಯಾಸ ಆಯ್ತಲ್ಲ, ಅದಕ್ಕೋಸ್ಕರ. ಶೀಘ್ರಿ, ಈಗೆಲ್ಲ ಪವಮಾನ ಹೋಮ ಮಾಡ್ರಿ ಅಂದರೆ 1 ಗಂಟೆಲಿ ಮುಗಿಸ್ಬಿಟ್ರೆ ಅಂತ ಬೆಂತು ತಡ್ಕೊತಾ ಇರ್ತಾರೆ. ಖಂಡಿತ ತಪ್ಪದು. ಆ ಸ್ವರಗಳು ಒಂದು ಸ್ವಲ್ಪ ಸ್ವರ ವ್ಯತ್ಯಾಸ ಆಗಬಾರ್ದು. ಸ್ವಾದಿಷ್ಟ ಯಾಮದಿಷ್ಟ ಯಾಪೋಸು ಇಂದ್ರಾಯ ವಾದ ಯಸುದ ಸ್ವಾಹ, ಎಲ್ಲ ಸ್ವಾಹನೇ. ಮಂತ್ರಗಳು, ಸ್ವರಗಳು ಎಲ್ಲ ಸ್ವಾಹ. ನೀವು ಎಷ್ಟೇ ಒಂದು ಸ್ಪೀಡಾಗಿ ಹೇಳಿದ್ರು ಕೂಡ, ಎಷ್ಟೇ ಮಾಡಿದ್ರು ಕೂಡ ಸರಿಯಾಗಿ ಹೇಳಿದರೆ 1.5 ಗಂಟೆ ನಾವು ಪವಮಾನ ಹೋಮ ಮುಗಿಸ್ಬೋದು. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವಸೋ ಬಧಾರಾಯ ಇಂದ್ರಾಯ ಪಾತಾವೇಸುದ ಸ್ವಾಹ ಸೋಮಾಯ ಪವಮಾನ ಇದನ್ನ ಮಮ. ಇದು ಒಂದು ಮಂತ್ರ ಆಯಿತು. ಇಂಥದ್ದು 610 ಮಂತ್ರ ಇದೆ. ಎಷ್ಟೊತ್ತಾಯ್ತು ನಾ ಹೇಳಿದ್ದಕ್ಕೆ? 1 ನಿಮಿಷ ಆಯಿತು ಅಷ್ಟೆ. ಹಾಗೆ 610 ನಿಮಿಷ ಆಯಿತು. ಹಿಂಗೆ ಹೇಳಿದ್ರು. 6-10 ನಿಮಿಷ ಅಂತ ಎಷ್ಟಾಯ್ತು ಅದು ಅಲ್ವಾ? ಅಂದ ಹಾಗೆ ಹೇಳಿದ್ರು ಮಾತ್ರ ಅದು ಅವ್ರಿಗೆ, ಯಜಮಾನನಿಗೂ ಲಾಭ ಇದೆ, ಇವನಿಗೂ ಲಾಭ ಇದೆ. ಓಡಿಸಿ ಅದೆಲ್ಲ ಮಾಡೋದು ಚೆನ್ನಾಗಿರೋದಿಲ್ಲ. ಇದೆಲ್ಲ ವೇದ ಹೇಳ್ತಕ್ಕಂಥದ್ದು. ಶೀಘ್ರಿ ಗೀತಿ ಶಿರಕ್ಕಂಪಿ. ಯಾರು ಶಿರವನ್ನು ಕಂಪ ಮಾಡ್ತಾನೆ ಅವನು ವೇದಕ್ಕೆ ಅರ್ಹನಲ್ಲ ಅಂತ ಶಿಕ್ಷಾಶಾಸ್ತ್ರ ಎಂಬತಕ್ಕಂಥದ್ದು ಹೇಳೋದು. ಅದಕ್ಕೆ ನಾವೆಲ್ಲ ಹಾಗೆ ಹೇಳಬಾರ್ದು. ಹಾಗೆ ವೇದವನ್ನು ಹೇಳಬೇಕು. ಹೆಂಗಸರು ಕೂಡ ಪೂರ್ವಾಭಿಮುಖವಾಗಿ. ಗಂಡಸರಿಗೆ ಇಲ್ಲದೇ ಇರತಕ್ಕಂಥ ಒಂದು ಹೆಚ್ಚುವರಿಯಾದ ಒಂದು ಅವಯವ ಹೆಂಗಸರಿಗೆ, ಅದು ಗರ್ಭಕೋಶ. 8 ವರ್ಷಕ್ಕೆ ಉಪನಯನ ಮಾಡಿದ್ವಿ. ವೇದಾಧ್ಯಯನ ಶುರು ಮಾಡಿದ್ಲು ಯಾವಾಗ? 9ನೇ ವರ್ಷಕ್ಕೆ ಶುರು ಮಾಡೋದು ತಿಳ್ಕೊಳ್ಳೋಣ. 9ನೇ ವರ್ಷ ಶುರು ಮಾಡುವಾಗ ಗರ್ಭಕೋಶ ಇದೆ ಅವಳಿಗೆ.
ಯಜುರ್ವೇದ ಶಾಖೆ ಅಂತ ತಿಳ್ಕೊಳ್ಳೋಣ, ಅದೆಲ್ಲ ಗದ್ದಿಗಳದು, ನಿಲ್ಲಿಸೋಂಗೇ ಇಲ್ಲ, ಉದ್ದಕ್ಕೆ ಹೇಳಬೇಕು. ಹಾಗಾದ್ರೆ ಏನು ಹೇಳಬೇಕು? ಇಷೇತ್ರೋರ್ಜೇತ್ವಾ ವಾಯವಸ್ಥೋಪಾಯವಸ್ತದೇವೋ ವಸ್ತವಿತಾ ಪ್ರಾರ್ಪಯದು ಶ್ರೇಷ್ಠತಮಾಯ ಕರ್ಮಣ ಆಪ್ಯಾಯದ್ವಮಗ್ನಿಯಾದೇವ ಭಾಗಮೂಜ್ಯಸ್ವದೀಪಯಸ್ವದೀ ಪ್ರಜಾಪತಿರರಬೇವಾಯಕ್ಮಾಮಾವತ್ತೇನ ಈಶತಮಾಗಶಕುಂತೋ ರುದ್ಧಸ್ಯ ಹೇತೆ ಪರಿವೋವೃಣಕ್ತು ಧ್ರುವ ಅತ್ಮನ್ಗೋಪತೌ ಸ್ಯಾತ ಭಕ್ವೀರ್ಯಜಮಾನಸ್ಯ ಪಶೂನ್ ಪಾಹಿ. ಇಲ್ಲಿಗೆ ಅಲ್ವೇನ್ರಿ? ಪ್ರಶ್ನೆ ಕೇಳ್ತೀವಿ ಆಮೇಲೆಲ್ಲ. ಆಮೇಲೆ ಎಷ್ಟೊತ್ತಾಯಿತು ನೋಡಿ, ಹೇಳಿದೆ ಒಂದೇ, ನಾನು 3 ಸರಿ ನಿಲ್ಲಿಸಿದ್ದೆ ನಾನು, ಹಾಗಾದ್ರೆ ನಿಲ್ಲಿಸೋಗಿಲ್ಲ. ಅದು ಛಂದಸ್ಸಿಲ್ಲ, ಛಂದೋಬದ್ಧ ಅಲ್ಲ, ಅದು ಗದ್ಯ. ಗದ್ಯ ಹೇಳುವಾಗ ಆಯಿತು, ಇಲ್ಲಿ ಒತ್ತು ಬೀಳ್ತಾ ಇರುತ್ತೆ ಹೊಟ್ಟೆಗೆ, ಆ ಗರ್ಭಕೋಶ ದುರ್ಬಲ ಆಗುತ್ತೆ. ಗರ್ಭಕೋಶ ದುರ್ಬಲ ಆಯಿತು ಅಂತ ಹೇಳಿದ್ರೆ ಆಗ ದುರ್ಬಲವಾದ ಗರ್ಭಕೋಶದಲ್ಲಿಂದ ಹುಟ್ಟಿರತಕ್ಕಂಥ ಮಕ್ಕಳುಗಳು ಬೌದ್ಧಿಕವಾಗಿ ದುರ್ಬಲವಾಗಿರ್ತಾರೆ ಅಂತ ಹಿಂದಿನ ಜ್ಞಾನಿಗಳಿಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರ ಹೆಂಗಸರು ವೇದಾಧ್ಯಯನ ಮಾಡೋದು ಬೇಡ ಅಂತ ಬಿಡಿಸು. ಬರೀ ಜನವಾರ ಹಾಕಿ ಮುಗಿಸೋದಿದ್ರೆ ಮಾಡಿಬಿಡ್ಬೋದಾಗಿತ್ತು. ಅದಲ್ಲದೆ ಮದುವೆ ಆಗಿರ್ತಕ್ಕಂಥ ಹೆಂಗಸರಿಗೆ ಸ್ತ್ರೀನಾಂ ಪ್ರಧಾನ ಕರ್ಮೈವ ಯಥೋಪನಯನಂ ತಥಾ ಅಂತ. ಸ್ತ್ರೀಯರಿಗೆ ಪ್ರಧಾನ ಕರ್ಮ ಅಂದರೆ ಏನು? ಕನ್ಯಾದಾನ ಮಾಡಿಕೊಡ್ತೀವಲ್ಲ, ಅದೇ ಅವರಿಗೆ ಉಪನಯನ ಅಂದರೆ. ಮತ್ತು ವೇದಾಧ್ಯಯನ ಮಾಡ್ಬೋದು, ಜನವಾರಕ್ಕೇನು ತೊಂದರೆ ಇಲ್ಲ. ಜನವಾರಕ್ಕಿಂತ ಮಡಿಯಾದದ್ದು ಮಂಗಳಸೂತ್ರ, ಇದು ಬ್ರಹ್ಮಸೂತ್ರ, ಇದು ಮಂಗಳಸೂತ್ರ. ಇಲ್ಲಿ ಅಗ್ನಿ ಕಾರ್ಯ ಮಾಡ್ತಾನೆ ಯಾರು? ವಿದ್ಯಾರ್ಥಿ. ಇವರು ಅಗ್ನಿಯಲ್ಲಿ ಕಾರ್ಯ ಮಾಡ್ತಾರೆ. ಗಂಡನಿಗೆ ಅಡಿಗೆ ಮಾಡೋದು, ವೈಶ್ವದೇವಿಗೆ ತಯಾರು ಮಾಡಿಕೊಡೋದು, ಅವ್ರಿಗೆ ಗುರು ಸೇವೆ ಮಾಡ್ತಾರೆ, ಗುರು ಶುಶ್ರೂಷೆ. ಇವರಿಗೆ ಗುರು ಅಂದರೆ ಯಾರು? ಗಂಡನೇ. ಅವರ ಮತ್ತು ಆ ಅತ್ತೆ ಮಾವಂದವರೆಲ್ಲ ಸೇವೆ ಮಾಡ್ತಾರೆ. ಅಂತ ಯಾವ ಕಾರ್ಯಕ್ರಮ ವ್ಯತ್ಯಾಸ ಏನಿಲ್ಲ. ಜನಿವಾರ ಒಂದು ದಾರ ಇಲ್ಲ ಅಷ್ಟೇ, ಆದರೆ ಸೂತ್ರ ಎರಡೂ ಇದೆ, ಮಂಗಳಸೂತ್ರ ಬ್ರಹ್ಮಸೂತ್ರ, ಎಲ್ಲ ಕಾರ್ಯಕ್ರಮ ಒಂದೇ ಇದೆ. ಆದ್ದರಿಂದ ವೇದಾಧ್ಯಯನ ಮಾಡ್ಬೋದಲ್ವಾ ಅಂದರೆ ಈ ದೋಷ ಬರುತ್ತೆ ಈಗ, ಗರ್ಭಕೋಶ ಎಂಬತಕ್ಕಂಥ. ಅದಕ್ಕೆ ದುರ್ಬಲ ಆಗಬಾರದು. ಯಾಕೆ ಅಂದರೆ ಬೌದ್ಧಿಕವಾಗಿ ದುರ್ಬಲರಾಗಕ್ಕಂಥ ಹಿಂದಿನ ಎಷ್ಟು ಜನ ಮಕ್ಕಳು ಹುಟ್ಟಬೇಕಾಗಿದ್ದು, ಆಶೀರ್ವಾದ ಎಷ್ಟು ಮಾಡ್ತಾರೆ. ಈಗ ಏಕಪುತ್ರಿ ಭವತ್ವಂಚ ಅಂದ್ಬಿಡ್ತಾರೆ. ಈಗ ಒಂದೇ ಮಕ್ಕಳು ಸಾಕು ಅಂತ ಗೌರ್ಮೆಂಟ್ ಬೇರೆ ಹೇಳ್ಬಿಡುತ್ತಾರೆ, ಒಂದೇ ಸಾಕು ಅಂತ. ಹಿಂದಾಗಲ್ಲ. ದಶ ಆಸ್ಯ ಪುತ್ರಾನಾದೇ ಹಿಪತಿ ಮೇಕಾದಶಂ ಕ್ರೋಧಿ. 10 ಜನ ಮಕ್ಕಳಾಗಲಿ ನಿಮಗೆ ಅಂತ ಹೇಳ್ತಾ ಇದ್ರು. 10 ಜನ ಮಕ್ಕಳು ಬೌದ್ಧಿಕವಾಗಿ ದುರ್ಬಲರಾದ ವ್ಯಕ್ತಿ ಹುಟ್ಟಿದ್ರು ಅಂದರೆ ಸಮಾಜಕ್ಕೆ ಬುದ್ಧಿ ಇದ್ದವರೇ ಇಂಥ ಸ್ಥಿತಿಯಾಗಿದೆ. ನಾವು ಒದ್ದಾಡ್ತಾ ಇದ್ದೀವಿ. ನಾವು ಯಾರ ಕೈಲಿ ಸಿಕ್ಕಾಕೊಂಡು ಬುದ್ಧಿ ಇದ್ದವರು ಅಂತ ಹೇಳ್ತಾರೆ. ಇನ್ನು ಬುದ್ಧಿ ಇಲ್ಲದೆ ಇದ್ದವರು ಮಿನಿಸ್ಟರ್ ಆಗಿಬಿಟ್ರು ಅಂದರೆ ನಮ್ಮ ಗತಿ ಅಷ್ಟೇ. ಆಮೇಲೆ ಇಂಥ ಸ್ಥಿತಿ ಆಗ್ತಾಯಿತ್ತು. ಅದಕ್ಕಾಗಿ ಹಾಗಾಗಬಾರ್ದು ಎಂಬ ಉದ್ದೇಶದಿಂದ ಅವರು ವೇದಾಧ್ಯಯನ ಮಾಡೋದು ಬೇಡ. ಮತ್ತು ಜ್ಞಾನ ಬರಬೇಕಲ್ಲ, ಅದಕ್ಕೆ ಈಗೆಲ್ಲ ನಾವು ಹೇಳ್ತಾ ಇರೋದು ಗಂಡಸರಿಗೂ ಅಲ್ಲ, ಪ್ರಾಣದೇವ್ರ ಮುಂದೆ ಇಟ್ಕೊಂಡು ಎಲ್ಲ ಹೇಳ್ತಾ ಇದ್ದೀನಿ. ನೀವು ಹೇಳ್ಕೊಂಡು ಹಿಂಗೆ ಅರ್ಪಣೆ ಮಾಡಿಸ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ನೀವು ಕೇಳುವ ಅವರು ಕೇಳ್ತಾ ಇದ್ದಾರೆ. ಹಾಗೇನೇ ಶಾಸ್ತ್ರ ಅನಾವಿಷ್ಕುರ್ವನ್ ಅನ್ವಯ ತಂದೊಂದು ಸೂತ್ರದಲ್ಲಿ ಈ ತತ್ವಗಳ ರಹಸ್ಯವನ್ನು ಸ್ತ್ರೀ ಶೂದ್ರಾದಿಗಳನ್ನು ಮಾತ್ರ ಕೂಡಿಸ್ಕೊಂಡು ಮಾಡತಕ್ಕಂಥ ಪ್ರವಚನ ನಿಷೇಧ ಮಾಡಿದ್ದಾರೆ. ಅನಾವಿಷ್ಕುರ್ವನ್ ಅನ್ವಯ, ಆವಿಷ್ಕಾರ ಮಾಡಿಕೊಡೋದು. ಅದು ಬೇರೆಯವ್ರು ಹೇಳ್ತಾರೆ, ಅವ್ರು ಕೇಳ್ಬೋದು ಅಷ್ಟೇ. ಹಾಗೆ ಮಧ್ವಾಚಾರ್ಯ ಪಾಠವೇ ಮಾಡಿಲ್ವೇನೆ ಯಾರ ಮುಂದೆ? ಎಲ್ಲರೂ ಕೂತಿದ್ದಾರೆ, ಸಜ್ಜನಿಗೆ ಹೇಳ್ತಾ ಇದ್ರು, ಅವ್ರು ಕೇಳಿದ್ರು ಅಷ್ಟೇ. ಅದಕ್ಕೆ ಭಾಷ್ಯದೀಪಿಕಾಚಾರ್ಯ ಬರೆಯುವಾಗ ಏನು ಹೇಳ್ತಾರೆ ಅಂದರೆ, ಅನೇನ ಸ್ತ್ರೀಯಾಧಿಕಂ ಉದ್ದೇಶ್ಯ ಪುರಾಣ ಪ್ರವಚನಮಪಿನ ಕಾರ್ಯಂ ಅಂತಾರೆ. ಸ್ತ್ರೀಯರನ್ನು ಮಾತ್ರ ಉದ್ದೇಶ ಮಾಡಿ ಪುರಾಣ ಪ್ರವಚನ ಮಾಡಬಾರ್ದು ಅಂತಾರೆ. ಯಾರಾದರೂ ಗಂಡಸರು ಇರಲೇಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರಣಗಳಿಂದ ನಾವು ವೇದಾಧ್ಯಯನ ಬೇಡ ಅಂದರು. ಅದಕ್ಕೆ ಮಹಾಭಾರತ ಅಂದರೆ ಪಂಚರಾತ್ರಾಗಮಗಳು ಏನಿದೆ ಅದು ಮಹಾಭಾರತ, ಮೂಲ ರಾಮಾಯಣ ಅಂತಿದೆ. ಇದನ್ನು ಓದ್ಕೊಳ್ಬೇಕಾದ್ರೆ ಇದಕ್ಕೆ ಇತಿಹಾಸ ಅಂತ ಹೇಳ್ತಾರೆ. ಇದನ್ನು ಓದ್ಕೊಳ್ಬೇಕಾದ್ರೂ ಉದ್ಧಾರ ಆಗಬಹುದು ಅಂತ ಆಮೇಲೆ ಮಾರ್ಗ ಕೊಟ್ಟರು. ಹಾಗೆ ಮಹಾಭಾರತ ಎಂಬುದು ಬಂದಿದ್ದು ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ವೇದ ವಿದ್ಯಾಧಿಕಾರ ಇಲ್ಲ ಅಂತ ಬಂದಿದ್ದು ಅಂತ ಹೇಳಿದ ಮೇಲೆ ಹಾಗೆ ಮಹಾಭಾರತ ಯಾರಿಗೋಸ್ಕರ ಆಯಿತು? ಸ್ತ್ರೀಯರಿಗಾಯಿತು. ಅದೇ ವೇದ ಸ್ತ್ರೀಯರಿಗೆ. ನಮಗೆಲ್ಲ ವೇದ ಮಹಾಭಾರತ ಯಾರಿಗೆ ಬೇಕಾಗಾರೆ? ಯಾರಿಗೆ ವೇದ ವಿದ್ಯಾಧಿಕಾರ ಇದೆ ಅವರಿಗೆ ಮಹಾಭಾರತ ಯಾಕೆ ಬೇಕು ಅಂದರೆ ವೇದಾರ್ಥ ನಿರ್ಣಯ ಮಾಡ್ಕೋಬೇಕಾಗಿದ್ದರೆ ಮಹಾಭಾರತ ಬೇಕು ನಮಗೆ, ಇಲ್ಲದ್ರೆ ಬರೋಲ್ಲ. ಆದರೆ ಸ್ತ್ರೀಯರಿಗೆ ಅದೇ ವೇದ. ಅಂತೂ ಮಹಾಭಾರತ ಇಲ್ಲದೆ ಯಾರೂ ಉದ್ಧಾರ ಆಗೋ ಇಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಬರೀತಾರೆ. ಆದ್ದರಿಂದ ಈ ಒಂದು ಮಹಾಭಾರತವನ್ನು ವ್ಯಾಸರು ಬರಲಿಕ್ಕೆ ಕಾರಣ ಅಂತ ಗೊತ್ತಾಯಿತು. ಈ ಮಹಾಭಾರತದಲ್ಲಿ
3 ಭಾಷೆಯಿಂದ ಹೇಳಿದ್ದಾರೆ ಎಂಬುದು ಮುಖ್ಯ. ಇದೆಲ್ಲ ಹರಿವಂಶದಲ್ಲೂ ಅಲ್ಲಲ್ಲಿ ಬರುತ್ತೆ. ಹರಿವಂಶದಲ್ಲಿ ಒಂದು ಕಡೆ ಗುಹ್ಯ ಶ್ಲೋಕಗಳದೆಲ್ಲ. ಗುಹ್ಯ ಶ್ಲೋಕ ಅಂದರೆ ಅದು ಯಾವ ಭಾಷೆ? ಗುಹ್ಯ ಭಾಷೆ ಎಂದು ಹೇಳಿರ್ತಕ್ಕಂಥದ್ದು. ಗುಹ್ಯ ಭಾಷೆ ಅಂದರೆ ಮೇಲ್ನೋಟ ನೋಡೋದಕ್ಕೆ ಬೇರೆ ರೀತಿ ಅರ್ಥ, ಆದರೆ ಆಂತರಿಕ ಅರ್ಥನೇ ಬೇರೆ. ಈಗ ಪ್ರಸಿದ್ಧವಾದೆಲ್ಲ ಇದೆ. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂಚ ಮೃತಕರ್ಪಟಂ ಕಾಕವಿಷ್ಟ ಸಮುದ್ಭೂತಂ ಪಂಚಭೂತಾನಿ ಭಾರತ ಅಂತಿದೆ. 5 ಪವಿತ್ರವಾದ ವಸ್ತುಗಳಂತೆ. ಉಚ್ಚಿಷ್ಟ ಅಂದರೆ ಎಂಜಲು. ನೋಡಿ ಮೇಲ್ನೋಟಕ್ಕೆ ಆಗಿದೆ ಎಂಜಲು, ಅದು ಪವಿತ್ರವಾದ ವಸ್ತುಗಳು. ಎಂಜಲು ಶ್ರೇಷ್ಠ ಅಂತ. ಯಾವ ಎಂಜಲು ಗೊತ್ತಾಗಿಲ್ಲ. ಯಾರು ಎಂಜಲು ಯಾರೂ ತಿನ್ನೋಗಿಲ್ಲ. ನಮ್ಮೆಂಜಲೇ ನಾವು ತಿನ್ನೋಗಿಲ್ಲ. ಒಂದು ಸತಿ ಊಟ ಮಾಡಿಬಿಟ್ಟು ಎದ್ದುಬಿಟ್ಟು ಪುನಃ ತಿನ್ನೋಗಿಲ್ಲ ಅದನ್ನು, ಅದು ಎಂಜಲೇ. ಅಥವಾ ಒಂದು ಸತಿ ಅನ್ನ ತೊಗೊಂಡು ನಾವು ಅರ್ಧ ತಿನ್ಬಿಟ್ಟು ಅರ್ಧ ಇಲ್ಲಿ ಹಾಕ್ತೀವಲ್ಲ, ಅದು ಆತ್ಮೋಚ್ಚಿಷ್ಟ, ಅತ್ಯಂತ ಹೇಯವಾದದ್ದದು. ನಮಗಿದ್ಯಾವುದು ಊಟದಲ್ಲಿ ಪ್ರಜ್ಞೆನೇ ಇರಲ್ಲ. ಯಾಕೆ? ಊಟ ನಾವು ಮಾಡ್ತಾ ಇದ್ದೀವಿ ಅಂತ ಜ್ಞಾನ ಇದ್ದಿರ್ತಾರೆ. ಮೊಬೈಲ್ ನೋಡಿಕೊಂಡು ಊಟ ನಮ್ಮದು ಅದೇನೋ ಅಭ್ಯಾಸ ಆಗಿ ಬಾಯಿಗೆ ಹೋಗ್ತಾ ಇದ್ದಷ್ಟೇ. ಇಲ್ಲೇ ಕಿವಿಗೆ ಮೂಗಿಗೆ ಎಲ್ಲ ಹೊರಟೋಗೋದು. ಅನ್ನಪ್ರಾಶನದಿಂದ ಅಭ್ಯಾಸ ಆಗಿದ್ದರಿಂದ ನಮಗೆ ಊಟ ಸರಿ ಬಾಯಿಗೆ ಹೋಗ್ತಾ ಇದೆ ಅಷ್ಟೇ. ಇಲ್ಲದ ಇನ್ನೂ ಏನೋ ಗ್ರಹಚಾರ ಆಗೋದು. ಯಾಕೆ? ತದ್ಗತಾಹ ತನ್ಮನಸ್ಕಾಹ. ಪರಮಾತ್ಮನಲ್ಲೇ ಮನಸ್ಸಿರಬೇಕು. ಸ್ವಾಮಿ ನಿನ್ನ ಪ್ರಸಾದ ಅಂತ ಕವಲೆ ಕವಲೆ ಅನುಸ್ಪರಂ ಗೋವಿಂದಂ. ಗೋವಿಂದ ಅಂದ್ರೆ ಸ್ವಾಹ ಅಂತ ಅರ್ಥ. ಈ ಮುಖ ಎಂಬುದಕ್ಕಂಥದ್ದು ಹೋಮದ ಕುಂಡ. ಎಂಥ ಅನುಸಂಧಾನ ನೋಡಿ ಅಂದ್ರೆ ನಮ್ಮ ಅನುಸಂಧಾನ. ಮುಖ ಎಂಬುದಕ್ಕಂಥದ್ದು ಅಗ್ನಿ ಕುಂಡ. ನಾಲಿಗೆ ಎಂಬುದಕ್ಕಂಥದ್ದು ಜ್ವಾಲೆ, ಅಂದರೆ ಅಗ್ನಿಯ ಜ್ವಾಲೆ 7 ಕಾಳಿ ಕರಾಳಿ ಇತ್ಯಾದಿಗಳು 7 ಜ್ವಾಲೆಗಳು. ಇದು ನಾಲಿಗೆ. ಹಿಂಗೂ ಹೋಗುತ್ತೆ ಹಿಂಗೂ ಹೋಗುತ್ತೆ ಹಿಂಗೂ ಹೋಗುತ್ತೆ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇರ್ತದೆ ನಾಲಿಗೆ. ಆ ರೀತಿ ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ. ನಾಲಿಗೆ ಹೋಗಿ ಹಲ್ಲಿನ ಜಾಗ ತೆಗೆದಿದ್ರೆ ಶಬ್ದಗಳು ಬರೋದೇ ಇಲ್ಲ. ಇಷ್ಟೊಂದು ವ್ಯವಸ್ಥೆ ಮಾಡಿದ್ದಾನೆ. ಹಾಗಾದರೆ ನಾಲಿಗೆ ಜ್ವಾಲೆಗಳಾಯಿತು. ಅನ್ನ ತಗೊಂಡ್ವಿ, ಆಹುತಿ ಬಾಯಲ್ಲಿ ಹಾಕ್ಕೊಂಡ್ವಿ, ಗೋವಿಂದ ಅಂದ್ವಿ, ಸ್ವಾಹ ಅಂತ ಆಯಿತು. ಹಾಗಾದರೆ ಕೂತಲ್ಲೇ ಊಟ ಮಾಡಿದ್ರೇ ನಮಗೆ ಹೋಮದ ಫಲ ಬರ್ತಾ ಇದೆ ಅಂತ ಅದು ಬಿಟ್ಟು ನಾವು ಟಿ ವಿ ಹಾಕ್ಕೊಂಡು ಬಾಯಿ ಬಿಟ್ಕೊಂಡು ನೊಣ ಹೋದರೂ ಬಾಯಿಗೆ ಹೋದರೂ ಗೊತ್ತಾಗೋದಿಲ್ಲ. ಇಂಥ ಸ್ಥಿತಿಲಿ ನಾವು ಊಟ ಮಾಡಿಕೊಂಡು ಊಟ ಮುಗಿಸಿದ್ವಿ ಅಂದರೆ ಅದು ಊಟ ಮಾಡಿದ ಹೊಟ್ಟೆಗೂ ಸೇರುವುದೂ ಇಲ್ಲ. ಅದು ಜೀರ್ಣ ಆಗ್ಬೋದನ್ನೇ ಬೇಕಾದ್ರೆ, ಆದರೆ ಫಲ ಮಾತ್ರ ಬರೋದು. ಅದಕ್ಕೋಸ್ಕರ ಯಜ್ಞ ಅಂತ ಮಾಡ್ಕೋಬೇಕು. ಇದು ನಮ್ಮ ಶಾಸ್ತ್ರದ ಅನುಸಂಧಾನ ಶಾಸ್ತ್ರ ನಮ್ಮದು. ಹಾಗೆ ಹೇಳಿದ್ದಾರೆ. ಹಾಗೆ ಉಚ್ಚಿಷ್ಟ ಅಂದರೆ ಎಂಜಲು ಯಾರೂ ತಿನ್ನಲಿಕ್ಕಿಲ್ಲ. ಹೆಂಡತಿಯೂ ಕೂಡ ಗಂಡನು ಊಟ ಮಾಡಿಬಿಟ್ಟಿರುವ ತಟ್ಟೆ ಅಥವಾ ಎಲೆಯಲ್ಲಿ ಊಟ ಮಾಡಬೇಕೇ ಹೊರತು, ಈ ಮದುವೆಯಲ್ಲೆಲ್ಲ ಗಂಡ ಹೆಂಡತಿ ಇಬ್ಬರು ತಿನ್ನಿಸ್ತಾರಲ್ಲ, ಮೂರ್ಖ ಪದ್ಧತಿಯಿಂದ ಅದನ್ನು ಬಿಟ್ಟಿರೋದಿಲ್ಲ. ಹೆಂಡತಿ ಬೇಕಾದ್ರೆ ಗಂಡ ಎಂಜಲು ತಿನ್ನಲಿ ಪರವಾಗಿಲ್ಲ, ಆದರೆ ಹೆಂಡತಿ ಎಂಜಲು ತಿನ್ನಿಸ್ತಾರೆ ನೋಡಿ ಈ ಫೋಟೋಗ್ರಾಫರ್ಗಳು. ಆ ಫೋಟೋಗ್ರಾಫರ್ ಪುರೋಹಿತರಿಗಿಂತ ಜಾಸ್ತಿ ಅವನಿಗೆ ಗೊತ್ತು. ಅವನೇ ನೇಮನ ಮಾಡ್ತಾನೆ ಬೇಕಾದ್ರೆ. ಏನ್ರಿ ತಾಳ್ರಿ ಅಂತ ಹೇಳ್ತಾನೆ ಆಚಾರ್ಯ. ಅದಕ್ಕೆ ನಾನು ಯಾರು ಮದುವೆಗೆ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಆ ಫೋಟೋಗ್ರಾಫರ್ ಮೊದಲು ಕಟ್ಟೆ ಮೇಲೆ ಸೇರಿಸಲ್ಲ ನಾನು. ಅವನು ಬಂದರೆ ನಾನು ಕೆಳಗಡೆ ಇಳ್ತೀನಿ. ನನ್ನ ಮಂತ್ರಕ್ಕೆ ತೊಂದರೆ ಬರಬಾರ್ದು. ಅವನು ಯಾರ್ಯಾರು ಮದುವೆಗಳೆಲ್ಲ ನೋಡ್ಕೊಂಬಂದ್ಬಿಟ್ಟು ಇಲ್ಲಿ ಪ್ರಯೋಗ ಮಾಡ್ತಾ ಇರ್ತಾನೆ. ಅದೆಲ್ಲ ಆಗೋದಿಲ್ಲ. ಕೆಳಗಡೆ ಇದ್ದರೆ ಕಳಿಸಿ, ಇಲ್ಲ ನಮ್ಮವ್ರನ್ನ ಹೇಳಿ ಮಡಿ ಉಟ್ಕೊಂಬರ್ದು, ಹಾಗೆ ಹೇಳೋದು. ಫೋಟೋಗ್ರಾಫರ್ಗೆಲ್ಲ ಪಾಪ ತುಂಬ ಬೇಜಾರಾಗ್ಬೋದು ಅಲ್ವಾ. ಆದರೆ ಅವರು ತಿಳ್ಕೊಂಡಿರ್ಬೇಕು ಸರಿಯಾಗಿ ಅಲ್ವಾ. ಎಲ್ಲರ ಮಡಿಯಾಗ ತಾಳಿ ಗೀಳಿ ಎಲ್ಲವನ್ನು ಕೂಡ ಮಂತ್ರ ಹೇಳಿ ಅದನ್ನು ಇದು ಮಾಡಿ ಅವನು ಮುಟ್ಟಿಬಿಡ್ತಾನೆ. ಚಪ್ಪಲಿ ಹಾಕ್ಕೊಂಡಿರ್ತಾನೆ, ಪ್ಯಾಂಟ್ ಹಾಕ್ಕೊಂಡಿರ್ತಾನೆ, ಎಲ್ಲ ಹಾಕ್ಕೊಂಡು ಅವನು ಕೂಡ ಆ ತಾಳಿ ಮುಟ್ಟಿಸ್ಬಿಡ್ತಾನೆ. ಉದ್ಧಾರ ಆಯಿತು. ಅವರಿಗೆ ಮದುವೆ ಆದ್ಕೊಳ್ಳೆ ಮುಂದಿನ ಕೆಲಸ ಡೈವರ್ಸೇ. ಇಂಥ ಸ್ಥಿತಿ ಬರುತ್ತೆ. ಅದಕ್ಕೆ ಎಂಜಲ್ ತಿನ್ನಿಸೋದು ಯಾವತ್ತೂ ಇಲ್ಲ. ಏನೋ ಹಿರಣ್ಯಕೇಶಿ ಗೃಹ್ಯ ಸೂಕ್ತದಲ್ಲಿ ಹೇಳಿದಂತೆ, ಆಚಾರ ಖಂಡದಲ್ಲಿ ಹೇಳಿದಂತೆ, ಗಂಡನೂ ಬೇಕಾದ್ರೆ ಅವನ ಎಂಜಲು ಇರ್ತಾ ಬೇಕಾದ್ರೆ ಹೆಂಡತಿಗೆ ತಿನ್ನಿಸ್ಲಿ ಪರವಾಗಿಲ್ಲ, ಅವಳು ತಿಂದಿದ್ದು ಮಾತ್ರ ಇವನು ತಿನ್ನಬಾರ್ದು. ಇದು ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು. ತಿಳ್ಕೊಂಡು ಅದನ್ನು ಜೀವನಕ್ಕೆ ಅಳವಡಿಸ್ಕೋಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡುವಾಗ ಎಂಜಲು ತಿನ್ನಿಸ್ಬೇಡ ಕುತ್ಕೊಂಡು ಹೇಳಬೇಕು. ನೀವು ಕೆಲಸಕ್ಕೆ ಬಾಲ್ಯದಲ್ಲಿ ಹೇಳ್ತಾ ಇರ್ತಾರೆ, ಆಚಾರ್ಯ ಎಲ್ಲ ಮಾಡಿದ್ರು ಅರುಂಧತಿ ನಕ್ಷತ್ರ ತೋರಿಸ್ತಾ ಇಲ್ಲ ಅಂತ. ಮಧ್ಯಾಹ್ನ 3 ಗಂಟೆ ಮುಹೂರ್ತ ಇಟ್ಟಿದ್ದಾರೆ. ಎಲ್ಲಿ ಕಾಣಿಸ್ತಾರೆ? ರಾತ್ರಿನೇ ಕಾಣಿಸಲ್ಲ. ಅವರು ಅದಿರೋದು ಇಷ್ಟು, ಅದೆಲ್ಲಿ ತೋರಿಸೋದು ಅದನ್ನು. ಅದೆಲ್ಲ ಸಾಯಂಕಾಲ ಈ ಮೇಕಪ್ಪಿಗೆ ಅದೆಲ್ಲ ಬಿಟ್ಬಿಟ್ಟು ಸಾಯಂಕಾಲ ಸಂಧ್ಯಾವನ್ನು ಮಾಡ್ಕೊಂಡು ಹೋಗೋ ಅಭ್ಯಾಸ ಇದ್ದರೆ ನಾವು ತೋರಿಸ್ತಿರ್ಬೇಕು ಅರ್ಥ. ಅದಕ್ಕೆ ದಕ್ಷಿಣದ ಮದುವೆ ಮಾಡಿಬಿಟ್ಟು ಈಗೆಲ್ಲ ನಾಳೆ 6ನೇ ತಾರೀಕು ಅಂಕು 60 ಮದುವೆ ಇದೆ. 6ನೇ ತಾರೀಕು
ಎಲ್ಲ 12 ಗಂಟೆಗೆ ಇರೋದು. ಈ ದಕ್ಷಿಣಾಯನದಲ್ಲಿ ಎಲ್ಲಿ ಸಿಗ್ತಾನೆ ನಿಮಗೆ? ಬೆಳಿಗ್ಗೆ ಬಂದು ಹೊಟ್ಟೋಗಿರ್ತಾನೆ ಅವನು. ಸಪ್ತಋಷಿ ಮಂಡಲ ಕೂಡ ಬರೋದು ಯಾವಾಗದು? ಬೆಳಿಗ್ಗೆ ಬರುತ್ತೆ, ಹೊಟ್ಟೋಗುತ್ತೆ. ಉತ್ತರಾಯಣ ಆದರೆ ಮಾತ್ರ ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ಇಲ್ಲಿ ಕಾಣಿಸ್ಕೊಂತ ಉತ್ತರ ದಿಕ್ಕಿನಲ್ಲಿ. ಆಗ ನಾವು ತೋರಿಸ್ಬೋದು. ದಕ್ಷಿಣದ ಉಪನಯನ ಮದುವೆ ಮಾಡಿಬಿಟ್ಟು ಅರುಂಧತಿ ನಕ್ಷತ್ರ ತೋರಿಸಿದ್ದು ಎಲ್ಲಿ ತೋರಿಸೋದು? ಅದಕ್ಕೆ ಆಚಾರ್ಯ ಮಾಡ್ತಾರೆ, ಅವನು ಉತ್ತರ ದಿಕ್ಕಿಗೆ ತೋರಿಸ್ಬಿಟ್ಟು ಸಾಕು ಆ ಪುರೋಹಿತ. ನೋಡಪ್ಪ ಇಲ್ಲಿ ಹಿಂಗೆ ತೋರಿಸ್ಬಿಟ್ರು ಸಾಕು ದಿಕ್ಕನ್ನ. ಆ ಉತ್ತರ ದಿಕ್ಕೆ ಅವನು ದಕ್ಷಿಣ ತೋರಿಸ್ಬಿಡ್ತಾನೆ, ನೋಡಿ ಇಲ್ಲಿ, ನೋಡಿ ಅಲ್ಲಿ ಅಂತ. ಯಾಕೆ ಅಲ್ಲೂ ಕಾಣಿಸಲ್ಲ ಇಲ್ಲೂ ಕಾಣಿಸಲ್ವಲ್ಲ? ಕರೆಕ್ಟ್. ಹೀಗೆ ನಮ್ದೆಲ್ಲ ವೈಪರೀತ್ಯಗಳು. ಆದ್ದರಿಂದ ಎಂಜಲು ಯಾರು ತಿನ್ನೋಗಿಲ್ಲ. ಉಚ್ಚಿಷ್ಟಂ, ಅದು ಪವಿತ್ರ ಅಂತ ಇದ್ದಾರೆ. ಶಿವನಿರ್ಮಾಲ್ಯಂ, ಶಿವ ನಮಗೆ ಚಿನ್ನ ಭಕ್ತನಾದವನು ಶ್ರೇಷ್ಠನೇ, ಶಿವ ಶ್ರೇಷ್ಠ ನಮಗೆ. ಆದರೆ ಶಿವನ ಮೇಲೆ ಹಾಕಿರತಕ್ಕಂಥ ಪಂಚಾಮೃತಾದಿ ವಸ್ತುಗಳು, ಪುಷ್ಪಾದಿಗಳು, ಅದು ವೈಷ್ಣವರು ಸ್ವೀಕಾರ ಮಾಡಲಿಕ್ಕಿಲ್ಲ. ಶಿವನ ಭಕ್ತ ಸ್ವೀಕಾರ ಮಾಡ್ಬೋದು, ವೈಷ್ಣವರು ಸ್ವೀಕಾರ ಮಾಡಲಿಕ್ಕಿಲ್ಲ. ಇದು ಪದ್ಮಪುರಾಣದ ಸ್ಪಷ್ಟವಾಗಿ ಪಾರ್ವತಿಗೆ ಹೇಳ್ತಾನೆ ಅವನು. ಹೆಂಡತಿಗೆ ಯಾವತ್ತು ಸುಳ್ಳು ಹೇಳುವುದಿಲ್ಲ ಅಲ್ವಾ? ಸ್ಪಷ್ಟವಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ? ನೋಡು ಪಾರ್ವತಿ, ನಾನು ವಿಷವನ್ನು ಕುಡಿದಿದ್ದೇನೆ. ಆ ವಿಷ ನನ್ನ ಕಂಠದಲ್ಲೇ ಉಳಿದು ಬಿಡ್ತು. ಅಚ್ಯುತಾನಂತ ಗೋವಿಂದ ಅಂತ ಹೇಳಿದ್ದಕ್ಕೆ ಆ ಕಂಠದಲ್ಲಿ ಉಳಿದು ಬಿಡ್ತು. ಆ ಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಆ ಲಿಂಗದ ಕಂಠದಲ್ಲಿ ಕೂಡ ವಿಷ ಇದೆ. ಆದ್ದರಿಂದ ಅದಕ್ಕೆ ಅಭಿಷೇಕ ಮಾಡಿ ಅವರು ಏನಾದರೂ ಪಂಚಾಮೃತಾದಿ ಸ್ವೀಕಾರ ಮಾಡಿದರು ಅಂದರೆ ಆಗ ಅದು ಅವರಿಗೆ ದೋಷ. ವಿಷ ಎಂಬುದಕ್ಕಂಥದ್ದು ಅವ್ರಿಗೂ ತಲುಪತ್ತೆ. ಅಜ್ಞಾನಾದಿಗಳು, ನಿದ್ರೆಗಳು, ಆಲಸ್ಯಾದಿಗಳೆಲ್ಲ ಬರುತ್ತೆ. ಅದಕ್ಕೆ ಯಾರು ತಗೋಬಾರದು ಅಂಬದು. ಮತ್ತು ಶಿವನ ಭಕ್ತರ ಪಂಚಾಮೃತ ಮಾಡಿ ಕುಡಿತಾ ಇದ್ದಾರೆ ಅಂದರೆ ಯೋಹಿ ಯಸ್ಯ ಪೂಜಕ ಸಹ ತಸ್ಯ ನೈವೇದ್ಯ ಭಕ್ಷಕ ಅಂತ ಶಿವ ವರ ಕೊಟ್ಟಿರೋದು. ಯಾರು ನನ್ನ ಪೂಜೆ ಮಾಡ್ತಾರೋ ಶೈವರು, ಅವರಿಗಿದೇನಾಗೋದಿಲ್ಲ, ನಾನು ವರ ಕೊಟ್ಟಿದ್ದೇನೆ. ಆದರೆ ಬೇರೆ ದೇವತೆಗಳನ್ನು ಪೂಜೆ ಮಾಡೋರು ನನ್ನ ಈ ಲಿಂಗದ ಮೇಲೆ ಇರತಕ್ಕಂಥದ್ದನ್ನು ಸ್ವೀಕಾರ ಮಾಡಬಹುದಷ್ಟು. ಅವರು ಸ್ವೀಕಾರ ಮಾಡಿ ತೊಂದರೆ ಇಲ್ಲ, ನಮಗೇನು ಇದಿಲ್ಲ. ಮತ್ತು ನಾವು ತಗೊಳ್ಳೇಬೇಕು ಅಂದೇನು ಮಾಡೋದು? ಹಾಗೆ ಸಾಲಿಗ್ರಾಮ ಶಿಲಾಸ್ಪರ್ಶಾತ ಸರ್ವಂ ಅಮೃತಮಯಂ ಭವೇತ್. ಆ ಲಿಂಗದ ಮೇಲೆ ಸಾಲಿಗ್ರಾಮ ಒಂದು ಇಟ್ಟಿತ್ತು ಅಂತ ಹೇಳಿದ್ರೆ ಅಭಿಷೇಕ ಮಾಡಿ ನೀವು ತಗೊಳ್ಳಿ ಅಂದರೆ. ಅದಕ್ಕೆ ನಾವೆಲ್ಲ ಬೃಂದಾವನದ ಮೇಲೂ ಪಂಚಾಮೃತ ತಗೊಳ್ಳುವಾಗ ಸಾಲಿಗ್ರಾಮ ಇಟ್ಟೇ ನಾವು ತಗೊಳ್ಳೋದು. ವಾದಿರಾಜು ಧರ್ಮಸ್ಥಳಕ್ಕೆ ಹೋದಾಗ ಅದು ಅವರು ನರಸಿಂಹದೇವರ ಸಾಲಿಗ್ರಾಮವನ್ನು ಇಟ್ಟು ಅಲ್ಲಿ ವೈಷ್ಣವರೂ ಕೂಡ ಇಲ್ಲಿಯ ನೈವೇದ್ಯ ಊಟ ಮಾಡ್ಬೋದು ಅಂತ. ಈಗೆಲ್ಲ ಕೂಲಿಗೆಟ್ಟು ಹೋಯ್ತು ಬಿಡಿ ಅದೆಲ್ಲ. ಮೊದಲೆಲ್ಲ ಒಳ್ಳೆ 2 ಗಂಟೆ ಎಲ್ಲ ಊಟ ಆಗೋದ ಮೇಲೆ ಈಗಂತೂ ಊಟ ನಡೀತಾನೆ ಇರುತ್ತೆ. 8 ಗಂಟೆಯಿಂದ ಹಿಡಿದು 12, 1 ಗಂಟೆಗೂ ನಡೀತಾನೆ ಇರುತ್ತದೆ ಊಟ. ಹಾಗಲ್ಲ, 2 ಗಂಟೆ ಬಂದ ಕೂಡಲೇ ವಿಶೇಷ ನೈವೇದ್ಯ ಮಾಡಿ ಅದಕ್ಕೆಲ್ಲ ಬ್ರಾಹ್ಮಣರು ಮಾತ್ರ ಒಂದು ಪಂಕ್ತಿ ಇರ್ತಾಯಿತ್ತು. ಈಗ ಪಂಕ್ತಿ ಇದೆ, ಯಾರ್ಯಾರೋ ಬಂದು ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದಿಲ್ಲ. ಹಾಗಾದರೆ ಇಷ್ಟು ಅಲ್ಲಿ ನಿಯಮ ಇರೋದು. ಹಾಗಾದರೆ ಶಿವನಿರ್ಮಾಲ್ಯ ಅಂದ್ರೇನು? ಶಿವನಿಗೆ ಹಾಕಿರತಕ್ಕಂಥ ಯಾವುದು ಪದ್ಮಪುರಾಣ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಶಿವಸ್ವಂ ನಹರೇ ಕ್ವಚಿತ್. ಪತ್ರವನ್ನಾಗಲಿ ಪುಷ್ಪವನ್ನಾಗಲಿ ಅಥವಾ ಇನ್ಯಾವುದೋ ವಸ್ತುವನ್ನಾಗಲಿ ಶಿವಸ್ವಂ ನಹರೇತ್, ತಗೋಬಾರದು. ಪರ್ಫೆಕ್ಟ್. ಆದರೆ ಶಿವನಿರ್ಮಾಲ್ಯಂ, ಶಿವನಿಗೆ ಹಾಕಿರತಕ್ಕಂಥ ನಿರ್ಮಾಲ್ಯ ಅದು ಪವಿತ್ರ ಅಂತ ಶಾಸ್ತ್ರ ಹೇಳ್ತಾರೆ. ವಾಂತಿ ಮಾಡಿದ್ದು ನಮ್ಮ ಹೊಟ್ಟೆ ಒಳಗಡೆ ಇರುವಾಗ ಎಲ್ಲ ಮಡಿನೇ ಆಚೆ ಹಾಗೆ ಬಂದ್ಬಿಟ್ಟ ಮೇಲೆ ತೊಗೊಳ್ಳಿ, ನೀವು ತೊಗೊಳ್ಳಿ ಇಲ್ಲ. ಹಾಗಾದರೆ ಅದು ಕೂಡ ವಾಂತಂ, ಅದು ಪವಿತ್ರ ಅಂತ ಇದ್ದಾರೆ. ಯಾರು ಪವಿತ್ರ ನಮ್ಗೆ ಗೊತ್ತಾಗಿಲ್ಲ. ಮೃತ ಕರ್ಪಟಂ, ಹೆಣಕ್ಕೆ ಹೊದ್ದಿಸಿರುವ ಬಟ್ಟೆ. ಕರ್ಪಟ ಅಂದರೆ ಬಟ್ಟೆ, ಮೃತ ಅಂದರೆ ಸತ್ತಿದ್ದು. ಹಾಗೆ ಹೆಣಕ್ಕೆ ಹೊದ್ದಿಸಿರುವ ಬಟ್ಟೆ ಪವಿತ್ರ. ಇದನ್ನು ಪುರೋಹಿತ ಕೂಡ ತಗೊಳ್ಳೋದು. ಅದಕ್ಕೆ ಅಂಚೆ ಇಲ್ಲ, ತೊಗೊಂಡೇನು ಮಾಡೋದು? ಯಾರು ಉತ್ತರ ಕ್ರಿಯೆ ಮಾಡಿಸ್ತಾನೆ ಅವನು ಕೂಡ ಬಟ್ಟೆ ತಗೊಳ್ಳೋದಿಲ್ಲ. ಯಾಕೆ? ಅಂಚಿಲ್ಲದ ಕೋರ ಬಟ್ಟೆ ಅದು. ಅದರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಅವನೇ ಮುಟ್ಟಲ್ಲ ಅಂದಮೇಲೆ ಈ ಮೃತಕರ್ಪಟ ಇನ್ನು ಯಾತಕ್ಕೆ ಬೇಕಾಗಿದೆ? ಪವಿತ್ರ ಆಗಿ ಏನು ಪ್ರಯೋಜನ? ಕಾಕವಿಷ್ಟ ಸಮುದ್ಭೂತಂ, ಕಾಗೆಯ ಮಲದಿಂದ ಹುಟ್ಟಿದ್ದು. ಕಾಗೆ ಅಂದರೆ ಅದೊಂದು ಅಪವಿತ್ರ ಪ್ರಾಣಿ, ಪಕ್ಷಿ. ಅದು ಕಾಗೆ, ಅದರ ಮಲ ಇನ್ನೂ ಅಪವಿತ್ರ. ಅಲ್ಲಿ ಹುಟ್ಟಿದ್ದು ಅಪವಿತ್ರ ತಮ, ಅದು ಪವಿತ್ರ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದು ಸಮಾಧಿ ಭಾಷೆ ಎಂದು ಹೇಳಿರ್ತಕ್ಕಂಥದ್ದು. ಇದು ಸಮಾಧಿ ಅಲ್ಲ, ಗುಹ್ಯ ಭಾಷೆ ಅಂತ ಹೇಳಿದ್ದಿದ್ದು. ಈಗ ನಿಜವಾದ ಅರ್ಥ ಬೇರೆ ಇದೆ ಅಂತ ಆಯ್ತು. ಹಾಗಾದರೆ ಏನು? ಹಾಗಾದರೆ ಇದು ಪವಿತ್ರ ಅಲ್ಲ, ಈಗ ಹೇಳಿದ್ದು ಯಾವುದು ಪವಿತ್ರ ಅಲ್ಲ. ನಿಜವಾದ ಪವಿತ್ರ ಯಾವುದು ಹಾಗಾದರೆ ಅಂದರೆ ಉಚ್ಚಿಷ್ಟಂ ಅಂದರೆ ಎಂಜಲು ಅಂತ. ಯಾರು ಎಂಜಲು ಅಂದರೆ
ಈಗಂತೂ ಎಲ್ಲಿ ಹೋದರೂ ಯಂತ್ರಗಳೇ. ಕಂಡಕ್ಟರ್ ಬಸ್ಸಲ್ಲಿ ನಾವು ಹೋದ್ವಿ ಅಂದರೆ ಅವರ ಹಿಂಗೆ ನೆಕ್ಬಿಟ್ಟು ಹಿಂಗೆ ಹತ್ತಿ ನಮ್ಗೆ ಆ ಚೀಟಿ ಕೊಟ್ಬಿಡ್ತಾರೆ. ಮಡಿಯಲ್ಲಿ ಹೋಗ್ತಾ ಇರ್ತೀವಿ ಪಾಪ ದೇವ್ರ ಸ್ಮರಣೆ ಮಾಡಿಕೊಂಡು ಅವೊಂದು. ಆದರೆ ಅದಲ್ಲ ಉಚ್ಚಿಷ್ಟ ಅಂದರೆ ಯಾವುದು ಎಂಜಲು ಅಂದರೆ ಒಂದು 12 ಬಾಳೆಹಣ್ಣಿದೆ, 12 ಬಾಳೆಹಣ್ಣಿದೆ, ಒಂದು ಚಿಪ್ಪು ಬಾಳೆಹಣ್ಣು. ನಾವು ಒಂದು ತೆಗೆದುಬಿಟ್ಟು ಅದನ್ನು ಉಳಿದಿದ್ದ ದೇವ್ರಿಗೆ ಇಡ್ತೇವ ನಾವು? ಇಡಲ್ಲ. ಯಾಕೆಂದ್ರೆ ಉಚ್ಚಿಷ್ಟ. ಯಾಕೆ ಉಚ್ಚಿಷ್ಟ ಅಂದ್ರೆ ಅರ್ಥ ಅದು ಉದ್ಧೃತ್ಯ ಶಿಷ್ಟ, ತಿಂದು ಬಿಟ್ಟಿದ್ದು. ಅಲ್ಲ, ದೇವ್ರಿಗಾಗಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ, ನಮಗಾಗಿ ತಿನ್ಬಿಡೋದು, ಆಮೇಲೆ ದೇವ್ರ ನೈವೇದ್ಯ ಇಡೋದು. ಅಂದ್ರೇನು? ಏಕಾದಶಿ ಫಲಾರಕ್ಕೆ 2 ಬಾಳೆಹಣ್ಣು ತೊಗೊಂಡ್ಬಿಟ್ವಿ, ದ್ವಾದಶಿಗೆ 10 ಬಾಳೆಹಣ್ಣು ಇಟ್ವಿ. ಇದೇ ಆಯಿತು ಉಚ್ಚಿಷ್ಟ. ಇದು ಅಪವಿತ್ರ ವಸ್ತುದ. ಇದು ಪವಿತ್ರ ಆಗೋದು ಹೇಗೆ? ಇದು ಯಾವುದೂ ಅಲ್ಲ. ಉಚ್ಚಿಷ್ಟ ಅಂದರ್ಥ ಏನು? ಎಂಜಲು. ಯಾರು ಎಂಜಲು ಅಂದರೆ ಹಸುವಿನ ಹಾಲೇನಿದೆ ಅದನ್ನು ಕರು ಕುಡಿದಾದ್ಮೇಲೆ ತಂದು ಆ ದೇವ್ರಿಗೆ ಅಭಿಷೇಕ ಮಾಡಬೇಕು. ಕರು ಕುಡಿಯದ, ಕರು ಇಲ್ಲದೆ ಇರತಕ್ಕಂಥ ಯಾವ ಒಂದು ಗೋವಿತ್ತು ಅಂದರೆ ಆ ಹಾಲು ಪೂಜೆಗೆ ಬರೋದಿಲ್ಲ. ಆದ್ದರಿಂದ ಶ್ರೀನಿವಾಸ ಕಲ್ಯಾಣದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಹಾಲು ವ್ಯವಸ್ಥೆ ಮಾಡುವಾಗ ಬ್ರಹ್ಮದೇವರನ್ನ ಗೋವನ್ನಾಗಿ ಮಾಡಿ, ರುದ್ರದೇವರನ್ನ ಕರುವನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾಳೆ. ಕರು ಕುಡಿಯದ ಹಾಲು ಕುಡಿಯೋಗಿಲ್ಲ, ಅದು ಉಚ್ಚಿಷ್ಟ. ಶಿವನಿರ್ಮಾಲ್ಯಂ ಅಂತಾಯಿತು. ಶಿವನನ್ನು ಕೂಡ ನಿರ್ಮಲನನ್ನಾಗಿ ಮಾಡುವುದು ಅಂತ ಅರ್ಥ. ಶಿವನ ನಿರ್ಮಾಲ್ಯ ಅಂತ ಅರ್ಥ ಅಲ್ಲ. ಶಿವಮಪಿ ನಿರ್ಮಲಯತೀತಿ. ಯಾವುದದು? ಗಂಗಾ ನದಿ. ಯಚ್ಛೌಷ ನಿಸ್ತೃತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅದಿತೇನ ಶಿವ ಶಿವೋಭೂತ್. ಅವನು ಶಿವ ಆಗಿದ್ದೇ ಪರಮಾತ್ಮನ ಪಾದೋದಕವನ್ನು ತಲೆ ಮೇಲೆ ಧರಿಸಿದ್ದಕ್ಕಾಗಿ ಅದು ಗಂಗೆ ಎಂಬುದು ಶ್ರೇಷ್ಠ, ಹಾಲು ಎಂಬುದು ಶ್ರೇಷ್ಠ ಅಂತಾಯ್ತು. ಈಗ ವಾಂತಿ ಮಾಡಿದ್ದು ಹಾಲಿನ ಜೊತೆ ಬರೋದು ಯಾವುದು ಪಂಚಾಮೃತದಲ್ಲಿ? ಜೇನುತುಪ್ಪ. ನಾವು ವಾಂತಿ ಮಾಡಿದ್ದಲ್ಲ. ಹುಳುಗಳೇನು ಮಾಡುತ್ತೆ? ಅದರಲ್ಲಿ ರಾಣಿ ಹುಳ ಅಂತ ಒಂದಿರುತ್ತೆ. ಆ ರಾಣಿ ಹುಳ ಏನು ಮಾಡುತ್ತೆ ಅಂತ ಹೋಗುತ್ತೆ. ಅದು ಹೋದಾಗ ಇದೆಲ್ಲ ಹೋಗಿ ಅದನ್ನು ಹಿಡಿಯುತ್ತೆ. ಸಾಮಾನ್ಯವಾಗಿ 1 kg ನಾವು ಜೇನುತುಪ್ಪ ಸಂಗ್ರಹ ಆಗುತ್ತೆ ಅಂತ ಹೇಳಿದ್ರೆ ಅದು ಸುಮಾರು 6000 ಕಿಲೋಮೀಟರ್ ಸಂಚಾರ ಮಾಡಿರುತ್ತಂತೆ. ಯಾವುದು ರಾಣಿ ಜೇನು ಇರುತ್ತಲ್ಲ, ಅದು 6000 ಕಿಲೋಮೀಟರ್ ಅದು ಹೋಗಿರುತ್ತಂತೆ 1 kg ಜೇನುತುಪ್ಪಕ್ಕೆ. ಪ್ರತಿ ಒಂದು ಪುಷ್ಪದಲ್ಲಿ ಎಷ್ಟು ಸಿಗುತ್ತೆ? ಪುಷ್ಪದಲ್ಲಿ ಸಿಗುತ್ತೆ. ಅದು ಮಾತ್ರ ಎಳ್ಕೊಳ್ಳುತ್ತೆ, ಕುಡಿ ತಿನ್ನಲ್ಲ, ತಂದು ಹಾಗೆ ವಾಂತಿ ಮಾಡುತ್ತೆ. ಆದರೆ ವಾಂತಮ್ ಅಂದರೆ ಯಾವುದು? ವಾಂತಿ ಮಾಡಿದ್ದು ಅಂದರೆ ಜೇನುತುಪ್ಪ. ಅದು ಮಧುವಾತ ಆವೃತ ಎದೆ, ಅದು ಪವಿತ್ರ ಅಂತ ಅರ್ಥ. ಮಧು. ಅದಕ್ಕೆ ಪಿಂಡದಲ್ಲಿ ಪಿಂಡ ಕಟ್ಟಬೇಕಾದ್ರೆ ಜೇನುತುಪ್ಪ ಇಲ್ಲ ಅಂದರೆ ಅಕಸ್ಮಾತ್ ಅದಕ್ಕೆ ಪ್ರತಿನಿಧಿಯಾದ ಬೆಲ್ಲದನ್ನು ತುಂಡು ಮಾಡಿ ಆದರೂ ಹಾಕಬೇಕು ಅಂತಾರೆ. ಜೇನುತುಪ್ಪ ಇಲ್ಲದೆ ಪಿಂಡ ಅಷ್ಟ ಆಗೋದೇ ಇಲ್ಲ. ಅದು ಅಷ್ಟವಸ್ತ್ರಗಳು ಬರಬೇಕು ಪಿಂಡದಲ್ಲಿ. ಜೇನುತುಪ್ಪ ಮುಖ್ಯವಾದದ್ದು. ಈಗ ಏಕೋದ್ದಿಷ್ಟ ಶ್ರಾದ್ದ ಅಂತ ಮಾಡುವಾಗ ಏನಾಗುತ್ತೆ ಅಂದರೆ ಈ ಮೃತರಾಗಿರ್ತಾರಲ್ಲ ಅವನನ್ನು ಈ ಪಿತೃಗಳು ಸೇರಿಸಬೇಕು. ಆಗ ಪಿಂಡ ಇರ್ತದೆ 3 ಭಾಗ ಮಾಡಿ ಈ ಪಿಂಡ ಸೇರಿಸಬೇಕು. ಜೇನುತುಪ್ಪ ಸೇರಿಸಿದ್ರೇ ಪಿತೃತ್ವ ಬರಲ್ಲ. ಜೇನುತುಪ್ಪ ಸೇರಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಜೇನುತುಪ್ಪ ಶ್ರೇಷ್ಠ ಅಂತಾಯಿತು. ಹಾಗೆ ಉಚ್ಚಿಷ್ಟಂ ಹಾಲು, ಶಿವನಿರ್ಮಾಲ್ಯಂ ಗಂಗೆ, ಆಮೇಲೆ ವಾಂತಂ ಜೇನುತುಪ್ಪ. ಮೃತಕರ್ಪಟಂ ಅಂದರೆ ರೇಷ್ಮೆ ವಸ್ತ್ರ. ಮೃತ ಆದ ಮೇಲೆ ಉಂಟಾಗುವ ದಾರದಿಂದ ಉಂಟಾಗತಕ್ಕಂಥ ವಸ್ತ್ರಕ್ಕೆ ಮೃತಕರ್ಪಟ. ಯಾಕೆ ಅಂದರೆ ದೇವನಹಳ್ಳಿ ಹತ್ರ ಹೋದ್ವಿ ಅಂದರೆ ಅಲ್ಲೆಲ್ಲ ಈ ಒಂದು ರೇಷ್ಮೆ ಹುಳುಗಳನ್ನು ತಯಾರು ಮಾಡಿರ್ತಾರೆ. ಆ ರೇಷ್ಮೆ ಹುಳು ತಯಾರು ಮಾಡಿ ಅದು ದಾರ ಸುತ್ತಕೊಳ್ಳುತ್ತೆ. ಅದು ಎಲ್ಲ ಆದಮೇಲೆ ಕುದೀತಾ ಇರತಕ್ಕಂಥ ಬಿಸಿಲಿರುತ್ತೆ, ಅದನ್ನು ಹಾಕಿಬಿಡ್ತಾರೆ. ಅದೆಲ್ಲ ಸತ್ತೋದು, ಮೃತ ಆಗೋದು. ಆಮೇಲೆ ದಾರ ಸಿಗತ್ತೆ. ಆದ್ದರಿಂದ ಏನು ರೇಷ್ಮೆ ನೋಡ್ರಿ, ನಮ್ಮ ಯಜಮಾನರು ತಂದ್ಕೊಟ್ಟಿದ್ದಂಥ ಮದುವೆಯಲ್ಲಿ ತೋರಿಸಿದ್ದೆ ಅವಳು ಎಲ್ಲ ಸತ್ತು ಬಂದಿದ್ದದು. ಈ ವೈಭವ ತೋರಿಸ್ಬೇಕು, ಅದು ಸಾಯ್ಬೇಕು ಪಾಪ. ಹಾಗೆ ಅದಕ್ಕೆ ಯಾವುದೇ ಒಂದು ಮದುವೆಗೆ ಮುಂಜೆಗೆ ನಾವು ಹೋದಾಗ ನಮ್ಮ ಅನುಸಂಧಾನ ಸರಿ ಇಲ್ಲ ಅಂದರೆ ಆ ಕೊಂದು ಪಾಪ ಬಂದೇ ಬರುತ್ತೆ. ಮತ್ತು ಏನು ಅನುಸಂಧಾನ ಮಾಡ್ಕೋಬೇಕು? ಆಚಾರ್ಯರು ಅಂದರೆ ಪುರೋಹಿತರು ಆ ವಧು ವರರಲ್ಲಿ ಲಕ್ಷ್ಮೀ ನಾರಾಯಣರನ್ನು ಆವಾಹನೆ ಮಾಡಿರ್ತಾರೆ. ಅವರ ದರ್ಶನಕ್ಕಾಗಿ ವೈಭವ ಅಂತ ಅಂದ್ಕೊಂಡು ಹೋದರೆ ದೋಷ ಬರಲ್ಲ. ಆ ಒಟುವಿನಲ್ಲಿ ಮತ್ತು ಒಟುವಿನ ತಂದೆ ತಾಯಿಗಳಲ್ಲಿ ಕಶ್ಯಪ ಮತ್ತು ಅದಿತಿ ಇರ್ತಾರೆ. ಒಟುವಿನಲ್ಲಿ ವಾಮನ ಬಂದಿರ್ತಾನೆ. ಅದಕ್ಕಾಗಿ ವೈಭವ ಅಂತ ಹೇಳಿದ್ರೆ ದೋಷ ಬರಲ್ಲ. ಅದು ಬಿಟ್ಟು ಯಾವುದಕ್ಕೆ ಹೋದರೂ ಕೂಡ ನಮಗೆ ದೋಷ ತಪ್ಪಿದ್ದಲ್ಲ. ಆದಷ್ಟು ನೀವು ಕಾಟನ್ ಉಟ್ಕೊಂಡು ಹೋದರೆ ಶ್ರೇಷ್ಠ. ಆದರೆ ನಮ್ಗೆ ಅವಕಾಶ ಸಿಗೋದೇ ಸೀರೆ ತೋರಿಸ್ಲಿಕ್ಕೆ, ಅದು ಒಂದೇ, ಮದುವೆಗಳು ಒಂದೇ.
ಇರೋ ಸೀರೆ ಎಲ್ಲ ತೋರಿಸ್ಬಿಡೋದೆ. ಒಂದು ದಿವಸದಲ್ಲಿ 7 ಗಂಟೆಲಿ 7 ಸೀರೆ ಬಂದಿರುತ್ತೆ. ವಧು ಕೂಡ ಅಷ್ಟು ಉಟ್ಕೊಂಡಿರಲ್ಲ ಪಾಪ, ಹಾಗೆ ಬಂದರು ಉಟ್ಕೊಂಡಿರ್ತಾನೆ. ಅಂತೂ ಹೀಗಾಗಿ ಮೃತಕರ್ಪಣಂ ಕಾಕವಿಷ್ಟ ಸಮದ್ಭೂತಂ, ಕಾಗೆ ಮರದಿಂದ ಹುಟ್ಟಿದ್ದು ಒಂದು ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷಕ್ಕೆ ನೀವು ಈಗೆಲ್ಲ ಮಾಡ್ತಾರಲ್ಲ, ಕಸಿಗಳೆಲ್ಲ ಮಾಡಿ ಹಾಕ್ತಾರಲ್ಲ, ಆ ತಂದು ಬೀಜ ಹಾಕಿ 17 ಗೊಬ್ಬರ ಹಾಕಿ ಇದೆಲ್ಲ ಮಾಡಿ ಏನು ಮಾಡೋದು ಗಿಡ ಬರಲ್ಲ. ಮತ್ತು ಯಾವ ಬರೋದು ಗಿಡ? ಆ ಅಶ್ವತ್ಥದ ಹಣ್ಣಿರುತ್ತೆ, ಅದನ್ನು ನುಂಗಬೇಕು ಕಾಗೆ. ಅದಕ್ಕೆ ಹಲ್ಲಿಲ್ವಲ್ಲ ಕಾಗೆಗೆ ಹಲ್ಲಿಲ್ಲ. ನಾವು ಹಲ್ಲಿದೆ ಅನ್ಕೊಬಿಟ್ಟಿದ್ರೆ ಎಲ್ಲ ಗುಣಮ್ ನುಂಗೋದು ಅಷ್ಟೇ. ಅದು ಹಾಗೆ ಹಿಕ್ಕೆ ಹಾಕತ್ತೆ, ಅದೆಲ್ಲ ಗೋಡೆ ಮೇಲೆ ಇಟ್ಟು ಹೋಗಿರುತ್ತೆ, ಮಣ್ಣಿರೋ ಗೋಡೆಯಲ್ಲಿ. ಆಗ ಸರಿಯಾಗಿ ಈ ಒಂದು ಮಳೆಗಳೇ ಬಂತು ಅಂತ ಅಲ್ಲಿ ಗಿಡ ಬರುತ್ತೆ. ಅದು ಅಶ್ವತ್ಥ ವೃಕ್ಷ, ಅದು ಶ್ರೇಷ್ಠ. ಇದು ನಿಜವಾದ ಅರ್ಥ. ಇಂಥದ್ದು 1800 ಕೂಟ ಶ್ಲೋಕಗಳು ಮಹಾಭಾರತದಲ್ಲಿ ಇದೆ. ಇದು ಏನು ಅರ್ಥ ಮಾಡ್ಕೊಳ್ಳೋದು, ಏನು ಹೇಳೋದು? ಈಗ ವಾದರಾಜ ನಮ್ಗೆ ಅರ್ಥ ಬರೆದ್ರು ಸರಿಗೋಯ್ತು, ಇಲ್ಲೇ ನಮ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಹಾಗೆ ಇನ್ನೊಂದು ಮಹಾಭಾರತದಲ್ಲಿ ನೋಡಿ, ಗೋಗಜ ವಾಹನ ಭೋಜನ ಭಕ್ಷಾದ್ ಉದ್ಭವ ಪಕ್ಷ ವಿಪಕ್ಷಜ ಶತ್ರೋ ವಾಹನ ವೈರಿಕೃತಾಸನ ಜುಷ್ಟ ಪಾತು ಶಿವಾವೋ ಜಗತ್ರೇ ಜುಷ್ಟ. ಇದೇನೂ ಅರ್ಥ ಆಗಿಲ್ಲ. ಏನು ಇದಿಷ್ಟಕ್ಕೆ ಅರ್ಥ ಅಂದರೆ, ಪಾರ್ವತಿಯು ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಷ್ಟೆ. ಪಾರ್ವತಿಯು ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಗೋ ಗಜ ವಾಹನ ಭಕ್ಷ ಉದ್ಭವ ಪಕ್ಷ ವಿಪಕ್ಷ ಜ ಶತ್ರು ವಾಹನ ವೈರಿ ಕೃತ ಆಸನ ಜುಷ್ಟ. ಏನು ಗೊತ್ತಾಗಿಲ್ಲ. ಈ ನೋಡಿ ಒಂದೊಂದೇ. ಗೋ ಅಂದರೆ ಎತ್ತು, ಗೋ ಗಜ ಅಂತ ಅನ್ಸತ್ತಲ್ಲ. ಗೋ ಮತ್ತು ಗಜ ಅಲ್ಲಿ ಕಾಮ ಹಾಕೋಬಾರ್ದು. ಗೋ ಎತ್ತಿನ ಮೇಲೆ ಗಚ್ಚತಿ ಇತಿ ಗೋಗಹ, ಎತ್ತಿನ ಮೇಲೆ ಹೋಗೋನು ಯಾರು? ನಂದಿ ಮೇಲೆ ಶಿವ. ಅವನಿಂದ ಜ ಹುಟ್ಟಿದವನು ಷಣ್ಮುಖ, ಗೋ ಗಜ. ಗೋವು ಮತ್ತು ಗಜ ಅಲ್ಲ. ಗೋ ಗವ ಗಚ್ಚತಿ ಇತಿ ಗೋಗಹ ಶಿವ ಅಲ್ವಾ? ಅವನಿಂದ ಹುಟ್ಟಿದವನು ಯಾರು? ಗೋ ಗಜ ಷಣ್ಮುಖ. ಅವನ ವಾಹನ ಮಯೂರ. ಅದರ ಭಕ್ಷ ಯಾವುದು? ಸರ್ಪ. ಗೋಗಜ ವಾಹನ ಭೋಜನ, ವಾಹನದ ಭೋಜನ ಯಾವುದು? ಸರ್ಪ. ಸರ್ಪದ ಭಕ್ಷ ಗಾಳಿ ಅಂದರೆ ವಾಯು. ವಾಯುವಿನಿಂದ ಉದ್ಭವ ಹನುಮಂತ. ಅವನ ಪಕ್ಷ ರಾಮಚಂದ್ರ. ಅವನ ವಿಪಕ್ಷ ರಾವಣ. ವಿಪಕ್ಷಜ ಅವನಿಂದ ಹುಟ್ಟಿದ ಇಂದ್ರಜಿತ್ತು. ಇಂದ್ರಜಿತ್ತಿನ ವೈರಿ ಇಂದ್ರ. ಅವನ ವಾಹನ ಐರಾವತ. ಅದಕ್ಕೆ ವೈರಿ ಸಿಂಹ. ಆ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ಇದೇನು ಗೊತ್ತಾಗತ್ತೆ ಹೇಳಿ ನೋಡಿ, ಹಿಂಗೆ ಬಂದುಬಿಟ್ರೆ. ಪರ್ವತಃ ವನ್ಯಮಾನ್ ಧೂಮಾತನಿಗೆ ಕಾಶ್ಯಪ ಧೃತಿ ತನಯ ಅಂತ ಇನ್ನೊಂದು ಬರೀ ಅದು ಅರ್ಥ ಆಗೋದಿಲ್ಲ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳೋದು ಅದು. ಹೀಗೆಲ್ಲ ಇದೆ. ಅಂದರೆ ಇದೆಲ್ಲ ಮಹಾಭಾರತ ಬರತಕ್ಕಂಥದ್ದು. ಇನ್ನೊಂದು ಪಯಪ್ಪಾಸ್ಯಾಮಿ ಗೋಪಾಲಾಹ ಗೋಮಯಂ ನತು ಗೋಮಯಂ ಗೋಮಯೇನ ಅಗ್ನಿವರಣೇನ ಗೋಮಯಂ ನತು ಗೋಮಯಂ. ಬರೀ ಗೋಮಯ ಒಂದು ಗೊತ್ತಾಯ್ತು ಅಷ್ಟೆ. ಇದೆಲ್ಲ ತುಂಬ ಇದೆ. ಇಂಥದ್ದೆಲ್ಲ ಬೇಕಾದಷ್ಟಿದೆ. ಇದು ಸಮಾಧಿ ಭಾಷೆಯಿಂದ ಮಾಡಿದೆ. ಇನ್ನೊಂದು ದರ್ಶನ ಭಾಷೆ. ದರ್ಶನ ಭಾಷೆಯಲ್ಲಿ ಒಂದು ಕತೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹರಿವಂಶದಲ್ಲಿ ಅದೇ ಬರೋದು. ಒಂದು ಕತೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಬೇರೆ ದರ್ಶನ ಇರುತ್ತಲ್ಲ, ಪಾಶುಪತಾದಿ ದರ್ಶನಗಳು, ಅಲ್ಲೇನು ಹೇಳಿದ್ದಾರೆ ಅದನ್ನು ಹೇಳ್ಬಿಡ್ತಾರೆ ಮಧ್ಯ. ನಾವೇ ಅನ್ಕೋತೀವಿ ಇದು ಹರಿವಂಶಕ್ಕೆ ಸೇರಿದ್ದು ಅನ್ಕೊಂಡ್ಬಿಡ್ತೀವಿ. ನೋಡಿ, ಇದೆಲ್ಲ ಗೊತ್ತಿಲ್ಲ ಅಂತಾದರೆ ಹರಿವಂಶ ಮಹಾಭಾರತ ಓದಲಿಕ್ಕೆ ಬರೋದಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಭಾಷೆಯನ್ನು 3 ಭಾಷೆ ಅಂತ, ಭಾಷಾಸು ತ್ರಿವಿಧಾಜ್ಞೇಯ ರೀತಿಯನಾಂ ಶತಮೇವಚ. 100 ರೀತಿಗಳಿದೆ ಅಂತ ಹೇಳ್ತಾರೆ. ರೀತಿಯನಾಂ ಶತಮೇವಚ. ಆಮೇಲೆ ಅದಾಯಿತು. ಇನ್ನೊಂದು ಸಮಾಧಿ ಭಾಷೆ. ಈಗ ದೃಷ್ಟಾಂತ ಹೇಳಬೇಕು ಅದಕ್ಕೆ. ಹರಿವಂಶದಲ್ಲೇ ರುಕ್ಮಿಣಿ ದೇವಿ ಇದ್ದಾಳೆ, ಅವಳು ಮದುವೆ ಮಾಡ್ಕೊತಾಳೆ ಪರಮಾತ್ಮನ. ಮದುವೆ ಮಾಡ್ಕೊಂಡ ಮೇಲೆ ಪರಮಾತ್ಮನಿಗೆ, ಕೃಷ್ಣ ಪರಮಾತ್ಮನಿಗೆ ಹೇಳ್ತಾಳೆ, ನೋಡಿ ನಾನು ಮದುವೆ ಮಾಡಿಕೊಳ್ಳುವಾಗೇ ಒಂದು ಪ್ರತಿಜ್ಞೆ ಮಾಡಿದ್ದೆ. ಮದುವೆ ಆದ ಕೂಡಲೇ ನಾನು ಕೈಲಾಸಕ್ಕೆ ಬಂದು ಸುಮಾರು ವರ್ಷ ತಪಸ್ಸು ಮಾಡ್ತೇನೆ ನಿನ್ನನ್ನು ಕುರಿತು, ಒಳ್ಳೆ ನಂಗೆ ಮಗ ಕೊಡು ಅಂತ ಕೇಳಿದ್ದೆ ನಾನು. ಬನ್ನಿ ತಪಸ್ಸು ಹೋಗೋಣ ಅಂತ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ ಕೈಲಾಸಕ್ಕೆ. ಇಬ್ಬರು ತಪಸ್ಸು ಮಾಡ್ತಾರೆ. ಆಯ್ತು, ನನಗೆ ಒಳ್ಳೆ ಮಗ ಕೊಡ್ತೀನಪ್ಪ ಅಂದ ಅವನು.
ಮನ್ಮಥನನ್ನು ಕೊಟ್ಟ. ಅವನೇ ಪ್ರದ್ಯುಮ್ನ. ಈ ಪ್ರದ್ಯುಮ್ನನ ವೈಶಿಷ್ಟ್ಯ ಏನಂದರೆ ತ್ರಿಮೂರ್ತಿಗಳಿಗೂ ಕೂಡ ಮಗನಾಗಿ ಹುಟ್ಟಿದ್ದ ಅವನ ವೈಶಿಷ್ಟ್ಯ. ಬ್ರಹ್ಮದೇವನಿಗೆ ಸನತ್ಕುಮಾರನಾಗಿ ಹುಟ್ಟಿದ, ಸನತ್ಕುಮಾರ ಬ್ರಹ್ಮನಿಗೆ. ರುದ್ರದೇವರಿಗೆ ಸ್ಕಂದನಾಗಿ ಹುಟ್ಟಿದ, ಪರಮಾತ್ಮನಿಗೆ ಪ್ರದ್ಯುಮ್ನಾಗಿ ಹುಟ್ಟಿದ. ಹಾಗೆ ತ್ರಿಮೂರ್ತಿಗಳನ್ನು ಕೂಡ ತನ್ನ ತಂದೆಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ವೈಶಿಷ್ಟ್ಯ ಅವಂದು. ತ್ರಿಮೂರ್ತಿಗಳನ್ನೇ ತನ್ನ ತಂದೆಯ ಮಾಡಿಕೊಂಡ ಅಂದ ಅವನ ಸ್ವರೂಪ ಹೇಗಿರ್ಬೇಕು ನೋಡಿ. ಸ್ಕಂದ ಅಂದರೆ ಏನು ಸುಮ್ಮನೆ ಸ್ಕಂದ ಅಂತ ನಾವು ತಿಳ್ಕೊತೀವಿ, ಹಾಗಲ್ಲ. ಇನ್ನೇನು ಆಡದ್ದು 7ನೇ ತಾರೀಕು ಬರುತ್ತಲ್ಲ, ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಪ್ರಬ್ರೂಯ ತವ ವಿಕ್ರಮಂ ಭುವಿ ಕವಿ ಕೋವ ಅಮರೋವಾದಿವಿ ಯತ್ ಪ್ರಾಗಪ್ರತಿಮಲ್ಲ ತಾರಕ ಮಹಾದೈತ್ಯಂ ಸುದೃಪ್ತಂ ಭವಾನ್ ವಿಪ್ರ ಉಘಪ್ರಿಯ ಸುಪ್ರಭಾವ ಸಮರೆ ಕ್ರೀಡನ್ ಅಜೈಷಿ ದ್ವಿಷಂ ಎಂಬುದಾಗಿ ಸೇನಾನಿ ಪಟ್ಟವನ್ನು ಅವನು ಕೊಡ್ತಾರೆ. ಆ ಸೇನಾನಿ ಆದಾಗ ಇಂದ್ರದೇವರು ಬಂದವನಿಗೆ ಹಾಲಿನಿಂದ ಅಭಿಷೇಕ ಮಾಡ್ತಾರೆ. ಆ ಹಾಲು ಅಭಿಷೇಕ ಮಾಡಿ ಆಚೆ ಬಂದಿದ್ದೇ ಅದು ಕುಮಾರಧಾರ. ಅಲ್ಲಿದಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲೇನೆ ವಿಷ್ಣು ತೀರ್ಥರು ಇರೋದು ಗುಹೆಯಲ್ಲಿ. ಕುಮಾರಧಾರೆ ತೊತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಹ ಸನ್ಮಂತ್ರಂ ಜಪಂತಹ ಶ್ಯಾಮ ಸಂತತಂ. ನಿನ್ನ ಸರೋವರದ ದಂಡೆ ಮೇಲೆ ನಿಂತ್ಕೊಂಡು ನಾವು ಒಳ್ಳೊಳ್ಳೆ ಮಂತ್ರಗಳನ್ನು ಜಪ ಮಾಡುವಂತೆ ಅನುಗ್ರಹ ಮಾಡಮ್ಮ ಅಂತ ಕುಮಾರಧಾರೆಯನ್ನು ಕೇಳ್ತಾರೆ ವಾದಿರಾಜರು. ಆದ್ದರಿಂದ ಅಂತಹ ಒಂದು ಕುಮಾರಧಾರ, ಇವನು ಕುಮಾರ ಅಂದರೆ 3 ಜನಕ್ಕೆ ಮಗನಾಗಿ ಹುಟ್ಟಿದವನು. ಇಲ್ಲಿ ನಮಗೇನು ಅನಿಸುತ್ತೆ, ಇದಕ್ಕೆ ಗೋಮೂತ್ರಿ ಅಂತ ಈ ಬಂಧಕ್ಕೆ ಹೇಳ್ತಾರೆ, ಇದಕ್ಕೆ ದರ್ಶನ ಭಾಷೆ ಅಂತ ಹೇಳ್ತಾರೆ. ಅಂದರೆ ಏನು, ಎಲ್ಲ ಗೋವೇನು ಮಾಡ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಮೂತ್ರ ಮಾಡುತ್ತೆ, ಹೀಗೆ 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 ಮೂತ್ರ. ಇಲ್ಲಿ ಒಂದು ಕಡೆ ಪರಮಾತ್ಮನ ಕತೆ, ಇಲ್ಲಿ ಬೇರೆ ದರ್ಶನ ಕತೆ, ಪುನಃ ಪರಮಾತ್ಮ ಕತೆ, ಬೇರೆ ದರ್ಶನ ಕತೆ. ಇದಕ್ಕೆ ಗೋಮೂತ್ರಿ ಅಂತ ಹೇಳ್ತಾರೆ. ಈಗ ಶಾಸ್ತ್ರದಲ್ಲಿ ಪ್ರಗಸ ಗೋಮೂತ್ರಿ ಅಂತೆಲ್ಲ ವಿಧಿಗಳಿದೆ. ಆ ಪ್ರಕಾರ ಗೋಮೂತ್ರಿ ಬಂಧದಲ್ಲಿ ಬರೆದಿರತಕ್ಕಂಥದ್ದು ಇದು. ಅಂದರೆ ಆಯ್ತದು ಮೊದಲು ಪರಮಾತ್ಮನ ಕತೆ ಹೇಳಿದ್ರು. ರುಕ್ಮಿಣಿ ಮದುವೆ ಮಾಡಿಕೊಂಡ, ಯಾರಿಗೂ ಸಾಧ್ಯ ಆಗಲಿಲ್ಲ, ರುಕ್ಮಿಣಿಯಿಂದ ಸಾಕ್ಷಾತ್ ಲಕ್ಷ್ಮೀ ದೇವೆಲ್ಲ ಹೇಳಿಬಿಟ್ರು. ಮಕ್ಕಳಿಗೋಸ್ಕರವಾಗಿ ರುದ್ರನ ತಪಸ್ಸು ಮಾಡ್ದ ಅಂದರೆ ಕಳಪೆ ಆಗೋದ, ಈಗ ರುದ್ರ ಶ್ರೇಷ್ಠ ಆಗೋದ. ಆದರೆ ಇದೆಲ್ಲ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯ ಅಥವಾ ಭಾಗವತ ತಾತ್ಪರ್ಯ ಓದದೆ ಇದಕ್ಕೇನು ಅರ್ಥ ಅಂತ ಗೊತ್ತಾಗೋದಿಲ್ಲ. ಇದಕ್ಕೇನು ಅರ್ಥ ಆಗರೆ ಅಂದರೆ, ಪರಮಾತ್ಮ ಯಾವತ್ತೂ ಕೂಡ ಮೂಲ ರೂಪದಲ್ಲಿ ಅವನು ಯಾರನ್ನು ಕುರಿತು ತಪಸ್ಸು ಮಾಡಿಲ್ಲ. ಎಲ್ಲಾದರೂ ನಾರಾಯಣ ತಪಸ್ಸು ಮಾಡಿ ಒಂದು ಫೋಟೋ ತೋರಿಸ್ಬಿಡಿ ಸಾಕು, ನೀವು ತಪಸ್ಸು ಮಾಡಿದ ಫೋಟೋ ಎಲ್ಲಾದರೂ ಮೂಲ ರೂಪದಲ್ಲಿ ಹೇಳ್ತಾ ಇರೋದು. ಅವತಾರದಲ್ಲಿ ಮಾಡ್ತಾನೆ. ಅವತಾರ ಮಾಡೋದು ಯಾಕೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂದರೆ ನಿಮಗೆ ಒಳ್ಳೆಯ ಮಗ ಬೇಕು ಅಂತಿದ್ದೆ ಶಿವ ಪಾರ್ವತಿನ ಹಿಡೀರಿ. ಆದ್ದರಿಂದ ಮದುವೆಯಲ್ಲಿ ಶುರುವಾಯಿತು ಗೌರಿ ಪೂಜೆ, ಅಲ್ಲಿಂದನೇ. ಗೌರಿಯಿಂದ ಬರೀ ಗೌರಿ ಅಲ್ಲ, ಈ ಪುರೋಹಿತ ಬರೀ ಒಂದು ಗೌರಿನ ಕೂಡಿಸ್ಬಿಟ್ಟು ಹೆಂಗಸರೇ ಪ್ರಧಾನ ಅಲ್ಲಿ. ಆ ಪುರೋಹಿತ ಹೋಗೋದೇ ಇಲ್ಲ ಅಲ್ಲಿ, ಹೇಳ್ಬೇಕೋ ಮಾಡ್ಕೊಳ್ಳಿ ಅಂತಾರೆ. ಯಾಕೆ ಒಬ್ಬೊಬ್ಬರು ತಲೆ ಕೆಟ್ಟವ್ರೆ ಹೆಂಗಸರಲ್ಲಿ. ನೀವು ಹಿಂಗೆ ಮಾಡಿ ಅಂತಾರೆ, ಹಂಗೆ ಮಾಡಿ ಅಂತೀವಿ, ಹಿಂಗೆ ಮಾಡಿ ಅಂತಾರೆ. ಅವ್ನು ಹೋಗೋದೇ ಇಲ್ಲ, ಯಾರು ಹೇಳ್ಬೇಕೋ ಮಾಡ್ಕೊಳ್ಳಿ ಅಂತಾರೆ. ಗೌರಿ ಅಂದ್ರೇನು? ಗೌರಶ್ಚ ಗೌರೀಚ ಗೌರಿ ಏಕಶೇಷ ಅಂತ ಅದಕ್ಕೆ ಹೆಸರು. ಗೌರ ಅಂದ್ರೇನು? ಸ್ವಚ್ಛ ಬಿಳಿ ಬಣ್ಣ ಉಳ್ಳಂತಹ ಶಿವ. ಗೌರಿ ಇಬ್ಬರು ಇರಬೇಕು, ಅವರಿಬ್ಬರು ಒಬ್ಬರನ್ನ ಬಿಟ್ಟು ಇರಬಾರ್ದು ಅಂತ ನಾವು ಪೂಜೆ ಮಾಡಿಸ್ತಾ ಇರೋದು. ಬರೀ ಗೌರಿ ಮಾತ್ರ ಪೂಜೆ ಮಾಡೋದು. ನೋಡಿ ಎಷ್ಟೊಂದು ತಿಳ್ಕೊಳ್ಳಿಕ್ಕೆ ನಮಗೆ ವಿಷಯಗಳಿದೆ ನೋಡಿ. ಎಲ್ಲ ಅಸಂಬದ್ಧ ಪ್ರಲಾಪ. ಆ ಪುರೋಹಿತ ಅವ್ರಿಗೆ ಏನು ಗೊತ್ತೋ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಹೆಂಗಸರಿ ಏನು ಗೊತ್ತಿಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಾಗಿಣ ಯಾರು ಕೊಡಬೇಕು ಗೊತ್ತಿಲ್ಲ ಅವರಿಗೆ, ಬಾಗಿಣ ಯಾಕೆ ಕೊಡಬೇಕು ಗೊತ್ತಿಲ್ಲ. ಸುಮ್ಮನೆ ಹೀಗೆ ಅನ್ನೋದ್ರೆ ಕೊಟ್ಬಿಡೋದೆ. ಇಜ್ಜ ಹೇಳಿ ನೋಡೋಣ ಬಾಗಿಣ ಯಾಕೆ ಕೊಡಬೇಕು ಅಂತ ಹೇಳ್ರಿ. ನಮ್ಮ ಅತ್ತೆ ಕೊಡ್ತಾ ಇದ್ದರೆ ಅದಕ್ಕೋಸ್ಕರ ನಾವು ಕೊಟ್ವಿ ಅಂತ. ನಿಮ್ಮ ಅತ್ತೆನ ಎಲ್ಲಿ ಹುಡ್ಕೊಂಡು ಹೋಗೋದೀಗ? ಅವಳೇ ಅಮಲೋಕದಲ್ಲೆಲ್ಲ ಇರ್ತಾಳೆ, ಅಲ್ಲಿ ಹುಡ್ಕೊಂಡು ಹೋಗ್ಲಿಕ್ಕಾಗುತ್ತಾ ನಾವು? ಮತ್ತು ಹೇಳೋರು ಯಾರು? ಅವ್ರ ಅತ್ತೆನ ಕೇಳಬೇಕು, ಅವಳೇ ಇಲ್ಲ. ಮತ್ತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹಿಂಗೆ ಮಾಡ್ಕೊಂಬರೋದಷ್ಟೇ ಅಂತ ತೀರ್ಮಾನ ಇಲ್ಲೇ ಇಲ್ಲ ಅಂತ ಆಯಿತು. ಅದಕ್ಕೆ ಸರಿಯಾಗಿ ಒಂದು ಸಂದರ್ಭ ಬಂದಾಗ ಹೇಳ್ತೀನಿ ಅದು. ಹಾಗಾದರೆ ಅಂತೂ ಅದೆಲ್ಲ ತಿಳ್ಕೊಂಡು ನಾವು ಮಾಡಬೇಕು. ಮದುವೆ ದೊಡ್ಡ ಕಾರ್ಯಕ್ರಮ ಅದು. ಯಾಕೆ ವಧುವರು ತುಂಬ ಚೆನ್ನಾಗಿರಬೇಕಾಗಿದ್ದರೆ ಶಾಸ್ತ್ರೀಯವಾದ ಕ್ರಮದಲ್ಲಿ ನಡೆದ್ರೆ ಮಾತ್ರ ಅದು ಸರಿ ಇರುತ್ತೆ, ಇಲ್ಲದ ಸರಿ ಆಗೋದಿಲ್ಲ ಅಂತ. ಪ್ರಗತಿಗೆ ಬಂದಾಗ ದರ್ಶನ ಭಾಷೆ ಅಂದರೆ ಪ್ರಗತ ಕಥೆಯನ್ನು ಹೇಳ್ತಾ ಮುಂದೆ ಯಾವುದೋ ದಶೆ ಹಿಂಗೆ ಹೇಳ್ತಾರೆ ಅಂತ ವ್ಯಾಸರು ತಂದು ಹಾಕ್ಬಿಡ್ತಾರೆ. ಇದು ದರ್ಶನ ಭಾಷೆ. ಸಮಾಧಿ ಭಾಷೆ ಒಂದು ಉಳಿತೀಗ. ಸಮಾಧಿ ಭಾಷೆ ಅಂದೇನು? ನೇರವಾಗಿ ಪರಮಾತ್ಮನ ಕಥೆಯನ್ನೇ ಹೇಳ್ಬಿಡೋದು, ಮಧ್ಯೆ ಯಾವುದೂ ಇಲ್ಲೇ ಇಲ್ಲ. ಯಾವುದು? ನಾಸ್ತಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನೋಡಿ, ನೇರ ಪರಮಾತ್ಮನ ಕಥೆ ಇದು. ನಾಸ್ತಿ ನಾರಾಯಣ ಸಮಂ ಹಾಗೆ. ಆಮೇಲೆ ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ.
ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಚದೆ ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ಇದೆಲ್ಲ ಏನಿದು? ಎಲ್ಲ ಪರಮಾತ್ಮನನ್ನು ನೇರವಾಗಿ ವರ್ಣನೆ ಮಾಡತಕ್ಕಂಥದ್ದು. ಭಾಗವತ ಪೂರ್ತಿ ಸಮಾಧಿ ಭಾಷೆ. ಸಮಾಧಿನ ಅನುಸ್ಮರ ತದ್ವಿಚೇಷ್ಟಿತಂ ಅಂತ ನಾರದರು ವೇದಿವ್ಯಾಸದೇವರಿಗೆ ಹೇಳ್ತಾರೆ. ಸಮಾಧಿ ಭಾಷೆಯಿಂದ ಆ ಪರಮಾತ್ಮನ ಮಹಿಮೆಗಳೆಲ್ಲ ತಿಳಿಸ್ಕೊಡಪ್ಪ ನೀನು ಅಂತ ಅವರು ವ್ಯಾಸರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ 3 ಭಾಷೆ ಇದೆ. ಇದು ನಮಗೆ ಇದು ಓದಾಗ ಗೊತ್ತಾಗುತ್ತೆ. ಈಗ ಹರಿವಂಶ ಓದಿದಾಗ ಏನೇನು ಭಾಷೆ ಇತ್ತು ಅಂತ ಈಗ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಅದಕ್ಕೆ ಇಷ್ಟು ಪೀಠಿಗೆ ಹೇಳಬೇಕಾಯ್ತು ಈಗ ನಾನು ಅಂತೂ. ಹಾಗಾದರೆ 18 ಪರ್ವಗಳು ಮಹಾಭಾರತದಲ್ಲಿ. ಆ ಮಹಾಭಾರತದಲ್ಲಿ 18 ಪರ್ವಗಳಲ್ಲಿ ಕಡೆಯ 3 ಪರ್ವ ಏನಿದೆ ಅದನ್ನು ಹೇಳದೇನೆ ಅವರು ಮಂಗಳ ಮಾಡಿಬಿಡ್ತಾರೆ. ಮಹಾಭಾರತ ಮಂಗಳ ಅಂತ ಮಾಡಿಬಿಡ್ತಾರೆ. ಆದರೆ ಇದನ್ನು ಪೂರ್ತಿ ಹೇಳಿ ಮಾಡಿದ ಮೇಲೆ ಮಹಾಭಾರತ ಪೂರ್ತಿ ಮುಗಿಯೋದು. ಇದರಲ್ಲಿ ಶೇಷ ಪರ್ವ ಅಂತಿದೆ. ಅದು ಎಷ್ಟೆಷ್ಟು ತತ್ವಜ್ಞಾನವನ್ನು ಕೊಡ್ತಾರೆ ಅದರಲ್ಲಿ. ಮೋಕ್ಷಧರ್ಮ ಪರ್ವ ಅದು ಅದು ಉಪಪರ್ವಗಳು ಇದಲ್ಲ. ಹಾಗಿದೆ ಧನ್ಯಾಶ್ಚರ್ಯ ಪರ್ವ. ಎಷ್ಟು ಪರ್ವಗಳಿದೆ. ಇದು ಶುರುವಾಗದೆ, ಹರಿವಂಶ ಶುರುವಾಗದೆ ಧನ್ಯಾಶ್ಚರ್ಯ ಪರ್ವದಿಂದ ಶುರುವಾಗುತ್ತೆ ಅಂತ. ಈಗ ಮಹಾಭಾರತದ ನಿಮಗೊಂದು ಕಲ್ಪನೆ ಉಂಟಾಯ್ತು. ಈಗ ವ್ಯಾಸರು ಅವರ ಬಗ್ಗೆ, ಮಹಾಭಾರತದ ಬಗ್ಗೆ, ಮಹಾಭಾರತ ಓದುವ ಕ್ರಮ, ಯಾಕೆ ಮಹಾಭಾರತ ರಚನೆ ಮಾಡಿದ್ರು ಇದೆಲ್ಲ ಗೊತ್ತಾಯಿತು. ನೇರ ನಾವು ಅದಕ್ಕೆ ಹೋಗೋದಾದರೆ, ಮಹಾಭಾರತದಲ್ಲಿ ಸೇರಿರುವಾಗ ಮಹಾಭಾರತ ಮಾಡುವಾಗೇ ಹರಿವಂಶ ಮಾಡಿಬಿಡ್ಬೇಕಲ್ವಾ? ಪ್ರತ್ಯೇಕ ಮಾಡಿದ್ಯಾಕೆ ಅಂತ ನಮ್ಗೆ ಗೊತ್ತು. ಇದು ಖಿಲ ಪರ್ವ ಅಂತ ಕರೀತಾರೆ. ಖಿಲ ಅಷ್ಟು ಮಾಡಿಬಿಟ್ಟಿದ್ರೆ ಅಖಿಲ ಅಂತ ಆಗ್ತಾಯಿತ್ತು. ಇದು ಖಿಲ ಅಂದರೆ ಏನು? ಯಾವುದೇ ಒಂದು ಮೂಲ ಗ್ರಂಥದಿಂದ ಒಂದು ಭಾಗವನ್ನು ಮಾತ್ರ ತೆಗೆದು ವಿಶಿಷ್ಟವಾದ ಫಲಕ್ಕಾಗಿ ಅದನ್ನು ನಾವು ಹೇಳಿದ್ವಿ ಅಂದರೆ ಅದು ಖಿಲ ಅಂತ ಹೇಳಿಸ್ಕೊಳ್ಳೋದು. ಈಗ ಉದಾಹರಣೆಗೆ ಋಗ್ವೇದದಲ್ಲಿ ಶ್ರೀ ಸೂಕ್ತ ಬರೋದು, ಋಗ್ವೇದದಲ್ಲೇ ಶ್ರೀ ಸೂಕ್ತ ಬರೋದು. ಆದರೆ ಈಗ ಅವರು ಏನು ಮಾಡಿದ್ದಾರೆ, ಋಗ್ವೇದದಲ್ಲಿರತಕ್ಕಂಥ ಶ್ರೀ ಸೂಕ್ತವನ್ನು ತೆಗೆದು ಪರಿಶಿಷ್ಟದಲ್ಲಿ ಹಾಕಿದ್ದಾರೆ. ಪರಿಶಿಷ್ಟ ಅಂದರೆ ಇನ್ನೂ ಕೆಲವು ಮಂತ್ರಗಳು ನಾವು ಸೇರಿಸ್ಕೋಬೇಕು ಅಂತ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅದನ್ನು. ಆದರೆ ಪರಿಶಿಷ್ಟದಲ್ಲಿ ಬಂತ ಅಷ್ಟೇ ಇದು ಯಾವುದು? ಈ ಶ್ರೀ ಸೂಕ್ತ. ಯಾಕೆ ಅದನ್ನು ಪ್ರತ್ಯೇಕ ಮಾಡಿದ್ರು ಅಂತ ಪ್ರಶ್ನೆ ಬರುತ್ತೆ. ಯಾಕೆ? ಅಲ್ಲೇ ಹೇಳ್ತಾರೆ, ಯಾರು ದುಡ್ಡು ಕಾಸು ಸಂಪತ್ತು ಬೇಕಾಗಿದ್ದವರು ಬರೀ ದುಃಖ ಪಡ್ತಾ ಇದ್ದಾರೆ ಅಂಥವರು ಏನು ಮಾಡಬೇಕು? 15 ದಿವಸ 15 ಮಂತ್ರವನ್ನು ಒಂದು ದಿವಸಕ್ಕೆ 15 ಬಾರಿಯಂತೆ 15 ದಿವಸ ನೀವು ಮಾಡಿಬಿಟ್ರಿ ಅಂದರೆ ನಿಮ್ಮನೇಲಿ ಲಕ್ಷ್ಮೀದೇವಿ ಬಂದ್ಬಿಡ್ತಾರೆ. ಶ್ರಿಯ ಪಂಚದಶಶ್ಚಂಚ ಶ್ರೀಕಾಮ ಸತತಂ ಜಪೇತ್. ಶ್ರಿಯ ಪಂಚದಶ ಋಕ್, 15 ಋಕ್ಕುಗಳನ್ನು 15 ದಿವಸ 15 ಬಾರಿ ಒಂದು ದಿವಸಕ್ಕೆ ಪಾರಣ ಮಾಡಿ ಒಂದು 15 ಮಂತ್ರಗಳನ್ನು ಹೋಮ ಮಾಡಿಬಿಟ್ಟ ಅಂದರೆ ಒಂದು 15 ಜನಕ್ಕೆ ಊಟ ಹಾಕಿದ ಅಂದರೆ ಆಯಿತು. ಸಂಪತ್ತು ನಿಮ್ಗೆ ಗೊತ್ತಿಲ್ಲದೇನೆ ಬಂದ್ಬಿಡುತ್ತೆ. ಈಗೆಲ್ಲ ಮೊಬೈಲ್ಗಳು ಹಾಕ್ತಾ ಇರ್ತಾರೆ, ಇವೆಲ್ಲ ಕೋಟಿ ಆಗಿಬಿಡ್ತಾರೆ ಈಗ ಇವರಲ್ಲ ಅಂತ. ಯಾವನು ಕೋಟಿ ಆಗಿಲ್ಲ. ಯಾರು ಹೇಳಿನೋ ಅವನು ಕೂಡ ಅಲ್ಲಿ ಸೇರಿದೆ, ಅವನು ಬಿಕಾರಿನೇ, ಬರೀ ಸುಳ್ಳೆ. ಏನಯ್ಯ ಅಪ್ಪನ ಆಸ್ತಿ ಏನಪ್ಪ? ಅಪ್ಪನ ಆಸ್ತಿನೇ ಬರಲ್ಲ. ಇಷ್ಟು ಗಲಾಟೆ ಇರುವಾಗ ಇದ್ದಕ್ಕಿದ್ದಾಗೆ ದುಡ್ಡು ಬಂದ್ಬಿಡೋದು ಹೇಗೆ? ಬರೀ ಸುಮ್ಮನೆ ಅಷ್ಟೇ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಆ ಮೊಬೈಲ್ ನೋಡಬೇಕು ಅಷ್ಟೇ. ನೀವು ಅದರ ಬಗ್ಗೆ ಹೇಳಿದ್ದೆಲ್ಲ ಮೊಬೈಲ್ ಹೇಳಿದ್ನಲ್ಲ ರೆಕಾರ್ಡ್ ಆಗಿರುತ್ತೆ, ಅದು ಹಾಕೊಂಡು ಇನ್ನೊಂದ್ಸತಿ ಕೇಳ್ರಿ, ಇನ್ನು ಜ್ಞಾನ ಅದು ವೃದ್ಧಿ ಆಗತ್ತೆ. ಹಾಗಾದರೆ ಪ್ರತ್ಯೇಕ ಮಾಡಿದ್ದು ಅದಕ್ಕೋಸ್ಕರವಾಗಿ ಮೂಲ ಭಾಗದಿಂದ ಅಂದರೆ ವಿಶಿಷ್ಟವಾದ ಸಂಪತ್ತು ಬೇಕಾದರೆ ಅದನ್ನು ಬೇರೆ ಮಾಡಿ ಪ್ರತ್ಯೇಕವಾಗಿ ಹೋಮಾದಿಗಳು ಮಾಡಬೇಕು. ಹರಿವಂಶವು ಕೂಡ ಹಾಗೇನೆ ಮೂಲ ಮಹಾಭಾರತದಿಂದ ಅದನ್ನು ಪ್ರತ್ಯೇಕ ಮಾಡಿ 3 ಪರ್ವಗಳನ್ನು ಮಾತ್ರ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಒಳ್ಳೆಯ ಸುಪುತ್ರ ಹುಟ್ಟಲಿಕ್ಕಾಗಿ ಮಾಡಿದ್ದದನ್ನು. ಮತ್ತು ಯಾಕೆ ಎಲ್ಲರೂ ಯಾರ್ಯಾರು ಸುಪುತ್ರ ದುರ್ಯೋಧನಾದಿಗಳು 100 ಜನ ಹುಟ್ಟಿದ್ರು, ಅವ್ರ ಹರಿವಂಶ ಕೇಳಿದ್ಲ ಅವಳು ಅಂತ ಪ್ರಶ್ನೆ ಬರಲ್ವ? ಹರಿವಂಶ ಕೇಳದೆ ಇದ್ದಿದ್ದಕ್ಕೇನು ಅಂಥ ಮಕ್ಕಳು ಹುಟ್ಟಿದ್ದು. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಅನ್ಯಾಯ ಮಾಡಿದವರು. ಅವರ್ಯಾರು? ಅವರನ್ನೆಲ್ಲ ಆತತಾಯಿಗಳು ಅಂತ ಕರೀತಾರೆ. ಅಗ್ನಿದಹ ಗರದಶ್ಚೈವ ಕ್ಷೇತ್ರ ದಾರಾಪ ಅಪಹಾರಕ. ಹೆಂಡತಿನ ಅಪಹಾರ ಮಾಡಿದರು, ರಾಜ್ಯವನ್ನು ಕಿತ್ಕೊಂಡ್ರು, ಬರೀ ಮೋಸ ಮಾಡಿದರು. ಇಂಥ ಮಕ್ಕಳು ಹುಡ್ತಾ ಇರ್ಬೇಕಾದ್ರೆ ಅಂಥ ಮಕ್ಕಳು ಹುಟ್ಟೋಕ್ಕಿಂತ ಬಂಜಾಗಿರೋದೇ ವಾಸಿ. ಅಥವಾ ಎಲ್ಲ ಹೆಣ್ಣು ಮಕ್ಕಳು ಹುಟ್ಟುಬಿಡ್ತಾರೆ. 3-4 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಈ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಎಷ್ಟೋ ಒಳ್ಳೇದು ಬಿಡ್ರಿ. ಯಾಕಂದ್ರೆ ಅವ್ರಿಗೆ ಪ್ರೀತಿ ವಿಶ್ವಾಸ ಇರ್ತೀವಿ. ಹೆಂಡತಿ ಬಂದ್ಬಿಟ್ಲು ಅಂದರೆ ಅಪ್ಪ ಮಾತಾ ಪಿತೃ ವಿಸರ್ಜನೆ ವಿನಿಯೋಗ.
ಆದ್ದರಿಂದ ಹೆಣ್ಣು ಹುಟ್ಟಿದ್ರೂ ಪರವಾಗಿಲ್ಲ, ಹೀಗಿರುತ್ತೆ. ಆದರೆ ಶಾಸ್ತ್ರದ ನಿಂದೆ ಮಾಡ್ತಾರೆ. ಏನು ಮಾಡಬೇಕೀಗ? ಅದಕ್ಕಾಗಿ ಹರಿವಂಶದಲ್ಲಿ ಮಹಾತ್ಮೆ ಅಂತಿದೆ. ಆ ಮಹಾತ್ಮೆಯಲ್ಲಿ ಯಾಕೆ ನಮಗಿಂಥ ದೋಷಗಳು ಹುಟ್ಟುತ್ತೆ? ಕೆಲವು ಕಾಕಬಂದ್ಯ ಅಂದರೆ ಏನು? ಮಕ್ಕಳು ಆಗೋದೇ ಇಲ್ಲ ಅವಳಿಗೆ, ಅವಳ ಹೊಟ್ಟೆಲಿ ಹುಟ್ಟೋದೇ ಇಲ್ಲ. ಕಾಗೆ ಏನು ಮಾಡುತ್ತೆ? ತಾನಿಟ್ಟು ಮೊಟ್ಟೆಯನ್ನು ಅದು ಮರಿಯನ್ನಾಗಿ ಮಾಡೋದೇ ಇಲ್ಲ. ಅದು ಯಾಕೆ ಅಂದರೆ ಕೋಗಿಲೆ ಬರುತ್ತೆ, ಅದು ಗೂಡು ನೋಡ್ಕೊಂಡು ಬಂದು ಇಟ್ಬಿಟ್ಟು ಹೊಟ್ಟೋಗುತ್ತೆ. ಅದು ಆ ಗೂಡಲ್ಲಿ ಇಟ್ಟು ಹೊಟ್ಟೋಗುತ್ತೆ ಮೊಟ್ಟೆಯನ್ನು. ಇದು ನಂದೇ ಅಂದ್ಕೊಂಡು ಪಾಪ ಸಾಕ್ತಾ ಇರುತ್ತಿದ್ದು ಕೆಂಪಗೆ ಬಂದು ಕೂಲಿ ಶುರು ಆಗುತ್ತಲ್ಲ, ಕುಕ್ಕಿ ಆಚೆ ಕಳಿಸುತ್ತೆ. ಹಾಗಾದರೆ ಆಯಿತು, ಇನ್ನೊಬ್ಬರ ಮಕ್ಕಳನ್ನು ಸಾಕೋದಾಯಿತು. ಅದಕ್ಕೆ ಕಾಕಬಂದ್ಯ ಅಂತ ಹೇಳ್ತಾರೆ. ಕಾಗೆ ಅಂತೆ. ಕಾಗೆ ಪಾಪ ಹಾಕಿದ ಮರಿ ಅದು ಸಾಕಲಿಲ್ಲ, ಅದು ಇನ್ಯಾವುದೋ ಮಕ್ಕಳನ್ನ, ಹಾಗೆ ಯಾರೋ ಮಕ್ಕಳನ್ನ ಸಾಕೋದು ಅಷ್ಟೇ. ಅಣ್ಣನ ಮಕ್ಕಳು, ಅಪ್ಪನ ಮಕ್ಕಳು ಇನ್ಯಾರು ಇರ್ತಾರಲ್ಲ, ದತ್ತುಗಳು ತೊಗೊಳ್ಳೋದು, ಅವನು ಮಾಡೋದು, ಇಂಥ ಸ್ಥಿತಿ ಬರುತ್ತೆ. ಅವಳು ಹರಿಯೋ ಯುಗ ಬರೋಲ್ಲ ಅಂತ ಅರ್ಥ. ಇದೊಂದು ದೋಷ. ಅದಾದ ಮೇಲೆ ಇನ್ಯಾವುದು? ಕದಲಿ ವಂದ್ಯ ಅಂತ. ಒಂದೇ ಮಕ್ಕಳು. ಈಗ ಎಲ್ಲರೂ ಕದಲಿ ವಂದ್ಯನೇ. ಈಗ ಕದಲಿ ಗಿಡ ಇರ್ತಲ್ಲ, ಅದು ಒಂದು ಗೊನೆ ಹಾಕ್ತು ಅಂದ್ರೆ ಮುಗೀತಿನ್ನ. ಆಮೇಲೆ ತಿರ್ಗಿ ಅದರಲ್ಲಿ ಬರೋಲ್ಲ, ಅದರಲ್ಲಿ ಇನ್ನು ಬರೋಲ್ಲ. ಈ ಧಾನ್ಯಗಳಲ್ಲಿ ಏನು ಭತ್ತ ಗೀತ ಅದೆಲ್ಲ ಏನು ಒಂದೇ ಸರಿ ಧಾನ್ಯ ಅಷ್ಟೇ. ಫಲಪಾಕ ಅಂತ ಔಷಧ್ಯ ಫಲಪಾಕ ಅಂತ ಔಷಧಿಗಳದು. ಫಲ ಬಂದ ಕೂಡಲೇ ಮುಗೀತು. ಬಾಳೆ ಗಿಡ ಒಂದು ಗೊನೆ ಹಾಕಿದ ಕೂಡಲೇ ಅದು ಕೆಲಸ ಮುಗೀತು. ಇನ್ನು ಮುಂದೆ ಬೇರೆ ಗಿಡ ಬಂದಿರುತ್ತೆ, ಅದಲ್ಲ. ಇದೆಲ್ಲ ಕದಲಿ ವಂದ್ಯ. ಅವರು ಒಂದು ಮಕ್ಕಳು ಅಷ್ಟೇ, ಆಮೇಲೆ ಮಕ್ಕಳು ಹುಟ್ಟೋದೇ ಇಲ್ಲ. ಹಾಗಾಗತ್ತೆ. ಇದೆಲ್ಲ ಯಾಕೆ ದೋಷ? ಅದನ್ನು ಹರಿವಂಶ ಮಾಹಾತ್ಮ್ಯದಲ್ಲಿ ಹೇಳ್ತಾರೆ. ಇದೆಲ್ಲ ಯಾಕೆ ಅಂದರೆ, ತಂದೆ ತಾಯಿಗಳನ್ನು ಯಾರು ದೂರ ಇಡ್ತಾರೆ ಅಂಥವರಿಗೆ ಮುಂದೆ ಮಕ್ಕಳಾಗೋದಿಲ್ಲ. ಬ್ರಾಹ್ಮಣ ಮನೆಗೆ ಬಂದಾಗ ಅವನ ಗೌರವ ಮಾಡದೆ ತಿರಸ್ಕಾರ ಮಾಡಿ ಅವನ ಕರೆಯೋದು, ತಿರಸ್ಕಾರ ಮಾಡೋದು ಯಾವತ್ತೂ ಕೂಡ ಕಣ್ಣಿನಿಂದಲೇ ಅವನ ಸ್ವಾಗತ ಮಾಡಿಬಿಡ್ಬೇಕು. ಅವನು ನೋಡಿದ ಕೂಡಲೇ, ನಮ್ಮ ನೋಡಿದ ಕೂಡಲೇ ಅವನು ಹೆಂಗಿರಬೇಕು? ಪಾಪ ಕರೀತಾ ಇದ್ದಾನಪ್ಪ, ಕಣ್ಣಿನಿಂದ ಅವನು ತನಿಸ್ಬೇಕು. ಆ ರೀತಿ ಸೌಮ್ಯವಾದ ದೃಷ್ಟಿ ಬಿಡಬೇಕು. ಹಿಂಗಂದರೆ ಒಬ್ಬರು ಬಂದ ಕೂಡಲೇ ಅವನು ನೋಡ್ತಾನೆ, ಯಾಕೋ ಸರಿಗಿಲ್ಲ ಅಂತ ಹಾಗೇ ಹೊರಟೋಗ್ತಾನೆ. ಹೀಗೆ ಸ್ವಾಗತದಲ್ಲಿ ಇರಬೇಕು. ಬನ್ನಿರಿ ಬನ್ನಿರಿ ಕುಳಿರಿ ಅಂತ ಹೇಳಬೇಕಂತೆ. ಆಸನ ಒಬ್ಬ ಬ್ರಾಹ್ಮಣ ಬಂದಾಗ 5 ಬಿಸಿ ಮಾಡ್ಕೊಂಬರ್ತಾನೆ. ಬ್ರಾಹ್ಮಣ ಬರುವಾಗ 5 ಬಿಸಿ. ಅವನು ಯಾವುದ್ಯಾವುದು? ಕಾಲುಗಳು 2 ಕಾಲು ಬಿಸಿ, ಚಪ್ಪಲಿ ಹಾಕ್ಕೊಂಬಂದು ಇನ್ನೂ ಆ ಚರ್ಮದ ಬೇರೆ ಬಿಸಿ. ಅವನು ಬರೀ ಸುಮ್ಮನೆ ಬಂದು ಒಂದು ಚೆನ್ನಾಗಿರ್ತಾ ಇತ್ತು, ಚಪ್ಪಲಿ ಬೇರೆ ಹಾಕ್ಕೊಂಬಂದ. ಅದರಿಂದ ಏನಾಯಿತು? ಇನ್ನು ಆ ಚಪ್ಪಲಿ ಬೇರೆ ಚರ್ಮ ಅಲ್ವಾ, ಅದು ಬೇರೆ ಕಾಲು ಸೋಡೋದು, ಅದು ಬೇರೆ ಬಿಸಿ. ಕೈ ಬಿಸಿ, ಬಾಯಿ ಒಣಗೋಗಿದೆ, ಹೊಟ್ಟೆ ಚುಲ್ಲಂತ ಇದೆ, ನಾಲಿಗೆ ಒಣಗೋಗಿದೆ. ಎಷ್ಟು ಬಿಸಿ ಆಯಿತು? ಪೃಷ್ಠಭಾಗ ಬೇರೆ ಒಣಗೋಗಿದೆ. ಪಾಪ ಕೂಲಿಗೆ ಜಾಗ ಆಗ್ತದೆ, ನಡೆದು ಸಾಕಾಗಿದೆ, ಎಲ್ಲ ಕೂತ್ಕೊಂಡು ಸಾಕು ಅನ್ನಿಸ್ತಾ ಇದೆ. ಈ 5 ಬಿಸಿಯಿಂದ ಒಬ್ಬ ಬ್ರಾಹ್ಮಣ ಬಂದ. ತಕ್ಷಣ ಮೊದಲು ಕೆಲಸ ನಾವು ಬಂದ ಕೂಡಲೇ ಅದರ ಬನ್ನಿರಿ ಅಂತ ಹೇಳಿಬಿಟ್ಟು ನೀರು ತೊಗೊಂಡು ಮೊದಲು ಅವನ ಕೈಗೆ ನೀರು ಹಾಕಬೇಕು. ಆಗ ಅವನು ಹೀಗೆ ಅನ್ಕೊತಾನೆ, ಆ ಒಣಗಿತ್ತಲ್ಲ ತುಟಿ ಅದೆಲ್ಲ ಹೋಗುತ್ತೆ. ಕೈ ಬಿಸಿ ಇದ್ದಿದ್ದು ಹೋಯಿತು, ಇದು ಹೋಯಿತು. ಮೇಲೆ ಮಾತ್ರ ಹೋಯ್ತು, ಒಳಗಡೆ ಹೋಗಿಲ್ಲ. ಕಾಫಿ ಹಾಲು ಕೊಡಬೇಕಿನ್ನ, ಅದಾಗಿಲ್ಲ. ಅದಾದಮೇಲೆ ಕಾಲು ತೊಳೆದ್ವಿ ನಾವು. ಕಾಲು ತೊಳೆದ ಕೂಡಲೇ ಪಾದದ ಬಿಸಿ ಇಲ್ಲಪ್ಪ, ಆರಾಮಾಯ್ತಪ್ಪ. ನೀವೇ ನೋಡಿ, ತುಂಬ ಹಸಿವೆ ಆಗಿರುತ್ತೆ. ಈಗ ಮನೆಯೆಲ್ಲ ಅಲಂಕಾರಕ್ಕೆಲ್ಲ ಹೋಗಿದ್ವಿ, ಮುಳುಬಾಗಿಲೆಲ್ಲ ಹೋಗಿದ್ವಿ ಪದ್ಮಾವತಿ ಆರಾಧನೆಗೆ. 3 ಗಂಟೆ ಊಟ ಕೂತಾಗ ಬೆಳಗ್ಗಿಂದ ಕಾದು ಅದು ಮೂಲ ಬೃಂದಾವನ ಬೇರೆ, ಅಲ್ಲಿ ಬೇರೆ ಇದೆ. ಅಲ್ಲಿ ಮೂಲ ಬೃಂದಾವನ ಹೋದಾಗ ನಾವೇನು ತೊಗೊಳಂಗಿಲ್ಲ. ಇದು ಆದರೆ ಮೃತ್ತಿಕಾ ಬೃಂದಾವನ ಆದರೆ ಸ್ವಲ್ಪ ಹಾಲು ಅದು ತೊಗೊಂಡ್ರೆ ಏನು ಅಂತ ದೋಷ ಬರಲ್ಲ. ಮೂಲ ಬೃಂದಾವನ ಹೋದ ಹಂಗೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ, ಮಾಡಬಾರ್ದು. 3 ಗಂಟೆಗೆ ಹಾಕಿದ್ರು. ಪಾಪ ಸ್ವಾಮಿ ಹೇಳಿದರು, ಪಾಪ ಅವರು ಉಪವಾಸ ಇದ್ದಾರಲ್ಲ, ತಡ ಆಯಿತು ಪಾಪ ನಿಮಗೆ ಅಂದರು. ಓ ಸ್ವಾಮಿ, ನೀವು ಉಪವಾಸ ಇದ್ದೀರಲ್ಲ, ನೀವು ತಿಂದ್ಬಿಟ್ಟು ನಮ್ಗೆ ಹೇಳಿದರೆ ಚೆನ್ನಾಗಿರ್ತಾಯಿತ್ತು, ಹಾಗಿಲ್ವಲ್ಲ ಅಂತ ಹೇಳಿದ್ರು. ಅದು ಆಯ್ತು, ಏನಿಲ್ಲ, ಊಟ ಕೂದ್ರೆ ಸಾಕಪ್ಪ ಅಂತಿತ್ತು. ಕೂಡಿಸಿದ್ರು ಇಲ್ಲ, ಹಬ್ಬ ಪ್ರಾಣ ಬಂತು. ಅದಕ್ಕಿಂತ ಮೊದಲು ಹೋಗಿ ಆ ಸರೋವರದ ಮುಳುಗಿ ಬಂದುವೆ, ಆರಾಮಾಗೋಯ್ತು ನೋಡಿ. ಹಸಿವೆ ಇಲ್ಲ, ಬಾಯಾರಿಕೆಯಲ್ಲಿ ಏನಿಲ್ಲ, ಹಂಗಾಗೋಯ್ತು. ಅದಕ್ಕೆ ಪಾದಕ್ಕೆ ನೀರು ತಣ್ಣೀರು ಹಾಕಿದರು, ಪಾದ ತೊಳೆದ್ರು. ಏನಾಯಿತು? ಕಾಲು ಬಿಸಿ ಹೋಯಿತು, ಕೈ ಬಿಸಿ ಹೋಯ್ತು. ಈಗ ಅದಕ್ಕೆ ಬಂದ ಕೂಡಲೇ ಮೊದಲು ಕೈಗೆ ನೀರು, ಆಮೇಲೆ ಪಾದಕ್ಕೆ ನೀರು. ಅದಾದ ಮೇಲೆ ಕೂತ್ಕೊಬನ್ನಿ ಅಂತ ಒಂದು ಚಾಪೇನೋ ಆಸನವೋ ಕೊಟ್ಟರು. ಪೃಷ್ಠಭಾಗದ ಬಿಸಿ ಇತ್ತಲ್ಲ ಹೋಯಿತು. ಕೂತ್ಕೊಂಡ್ರೆ ಸಾಕು ಅಂತ ಆಯ್ತು ಅವನಿಗೆ. ಎಲ್ಲ ನೋವು ಬಂದಿದ್ದು ಪಾಪ, ನಡೆದು. ಹಾಗಾಗಿ ಅದಾಯಿತು. ಅದರ ಹಾಲು ಕಾಫಿ ಅಂತ ಕೊಳ್ಳ ಅಂದರು. ಕೊಡಪ್ಪ, ಪ್ರಾಣ ಹೋಗ್ತಾ ಇದೆ ಅಂದರು. ಕುಡಿದ್ರು, ನಾಲಿಗೆ ಎಲ್ಲ ಹೋಯಿತು. ಆಮೇಲೆ ಹೊಟ್ಟೆದು ಮಾತ್ರ ಇದೆ. ಊಟ ಹಾಕ್ಬಿಟ್ಟ ಅಂದರೆ 5 ಬಿಸಿ ಆಯಿತು. ಈಗೇನಾಯಿತು? ನೀವು ₹1,00,000 ಕೊಟ್ಟರು ಕೂಡ ಇಷ್ಟೇನಾ, ಇನ್ನೊಂದು 2 ಲಕ್ಷ ಕೊಟ್ಟರೆ ಆಗ್ತಾಯಿತ್ತು ಅಂತ ನಾವು
ಆದರೆ ಊಟ ಹಾಕ್ಬಿಟ್ಟ ಅಂದರೆ ನೀರು ಕೊಟ್ಟ ಅಂತ ಹೇಳಿದ್ರೆ ತೃಪ್ತಿಯಿಂದ ಬರೋ ಉದ್ಗಾರ ಅಂದರೆ ಪ್ರಾಣ ಬಂತಪ್ಪ ಅಂತ ಉದ್ಗಾರ ಬರೋದು ಊಟದಿಂದ ಮಾತ್ರ. ಅದಕ್ಕೆ ಅನ್ನದಾನ ಮಹಾದಾನ ಅಂತ ಹೇಳಿ. ಜಲದಾನ ನೀರು ಕುಡಿದ್ರೆ ಪ್ರಾಣ ಬಂದ್ಬಿಡ್ತದೆ ಸ್ವಲ್ಪ. ನೋಡಿ 5 ಬಿಸಿಯಿಂದ ಬಂದವನು ಇಂಥವನು ತಿರಸ್ಕಾರ ಮಾಡಿದ್ರೆ ಇವನ ಗತಿ ಮಕ್ಕಳಾಗತ್ತೆ, ಸಂತಾನ ಬೆಳೆಯುತ್ತೆ ಅಂತ ಬೆಳೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ರೆ ಇದಾಗತ್ತೆ. ಅತ್ತೆ ಮಾವಂದರನ್ನು ಬೇರೆ ಮಾಡೋದು, ಅವ್ರ ಮೇಲೆ ಏನೇನೋ ದೋಷಗಳೆಲ್ಲ ಆರೋಪಣೆ ಮಾಡೋದು, ಅದು ಬೇರೆ ಮಕ್ಕಳು ಬಂದಾಗ ಅವ್ರನ್ನ ಹೊಡೆಯೋದು ಅಥವಾ ಸುಮ್ಮನೆ ರೇಗಾಡೋದು, ಅವರಿಗೆ ನೋಡ್ತಾ ಇದ್ದು ಕೂಡ ಅವ್ರು ಎದುರುಗಡೆ ತಿಂತಾ ಇರೋದು. ಬಾಳೆಹಣ್ಣು ತಿಂತಾ ಇರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ ಕೂಡ ಬೇಕಂತ ಅವರೇನು ತಿನ್ನಲ್ಲ, ಅವರು ಇದಕ್ಕಿಂತ ಜಾಸ್ತಿ ತಂದಿರ್ತಾರೆ. ಅದು ಕೂಡ ಕೇಳಬೇಕಲ್ಲ, ಒಂಚೂರು ಕೇಳಬೇಕಲ್ಲ, ಅದು ಕೂಡ ಇಲ್ಲ. ಇದೆಲ್ಲ ಏನು ಆ ಮಕ್ಕಳಿಗೆ ಟಾಚ್ ಇಡೋದು ಅಂತ. ಒಂದು ಚೆನ್ನಾಗಿದ್ದು ಮಗು ಸಣ್ಣಾಗ್ಬಿಡುತ್ತೆ, ಇಂಥದ್ದೆಲ್ಲ ಮಾಡ್ತಾರೆ. ಮದ್ದು ಹಾಕೋದು, ಇದೆಲ್ಲ ಕೂಡ ಎಲ್ಲ ಹರಿವಂಶ ಮಹಾತ್ಮೇಲೆ ಹೇಳಿದ್ದಾರೆ. ಇದೆಲ್ಲ ಮುಂದೆ ಮಕ್ಕಳು ಆಗದೇ ಇರಲಿಕ್ಕೆ ಕಾರಣವಾಗತ್ತೆ. ಇದು ಒಂದು ಕಡೆ ಆಯಿತು. ಈಗ ನಿಮ್ಮ ಮನೇಲಿ ತೆಂಗಿನ ಗಿಡ ಇದೆ ಅಂತ ತಿಳ್ಕೊಳ್ಳೋಣ. ಇವ್ರ ಮನೇಲಿ ಇದಲ್ಲ, ಹೆಂಗಸೇರಿದ್ದಾರೆ ಅವರು ಆ ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಡಿಸ್ಬಿಡೋದು, ತೆಂಗಿನಕಾಯಿ ಸಿಪ್ಪೆನ ಬಿಡಿಸೋದು. ಇದರಿಂದ ಏನಾಯ್ತು ಹೇಳಿ? ಆ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ನೀವು ಸಿಪ್ಪೆ ತೆಗೆದುಬಿಟ್ಟು ಭೂಮಿಲಿ ಹಾಕ್ಬಿಟ್ಟು ನೀವೇನು ಮಾಡಿದ್ರೂ ಮೊಳಕೆ ಬರೋಲ್ಲ. ಪೂರ್ತಿ ಆ ಸಿಪ್ಪೆ ಇದ್ರೆ ಮಾತ್ರ. ಆದ್ರೆ ಏನಾಯ್ತು ಈಗ? ಅದು ಆ ಗಿಡ ಶಾಪ ಕೊಡುತ್ತಂತೆ, ನನ್ನ ವಂಶವನ್ನೇ ನಾಶ ಮಾಡಿದೆಯಲ್ಲ ನೀನು, ಆ ಸಿಪ್ಪೆ ತೆಗೆದು. ನೀನು ಹೆಂಗಸು, ಹಡಿ ಮಕ್ಕಳೆಲ್ಲ ಆಗಬೇಕಾಗಿದ್ದವಳು, ನನಗೆ ಕೂಡ ಮಕ್ಕಳಾಗದಂತೆ ಮಾಡಿದ್ದೀನಿ ನೀನು ಅಂಥೇಳಿ ಹಿಂಗೆ ಮಕ್ಕಳೇ ಆಗೋದು ಬೇಡ ಶಾಪ ಕೊಡುತ್ತಂಥದ್ದು. ನೋಡಿ, ಒಂದು ಗಿಡ ನಾವು ಭೂಮಿಲಿ ಹಾಕಿದ್ರಿಂದ ಒಂದು ಗಿಡ ಬರ್ತಾಯಿತ್ತು, ಎಷ್ಟು ಕಾಯಿಗಳು ಬರ್ತಾಯಿತ್ತು, ಎಷ್ಟು ವಂಶ ಬರ್ತಾಯಿತ್ತು, ಅದೆಲ್ಲ ಹಾಳು ಮಾಡಿದ್ದೀನಿ ನೀನು ಅಂತ ಶಾಪ ಕೊಡುತ್ತಂತೆ. ಅದಕ್ಕೆ ಯಾವ ಹೆಂಗಸೂ ಕೂಡ ತೆಂಗಿನಕಾಯಿ ಸಿಪ್ಪೆಯನ್ನು ತೆಗಿಬಾರದು.